ನಾವು ಬದುಕುವ ಈ ಭೂಮಿ ಜೀವಿಗಳ ಆಶ್ರಯ ತಾಣ. ಕೇವಲ ಪಶು ಪಕ್ಷಿಗಳಷ್ಟೇ ಆಶ್ರಯ ತಾಣ ಅಂತಲ್ಲ. ಪಶು ಪಕ್ಷಿಗಳ ಜೊತೆ ಮನುಷ್ಯನಿಗೂ ಸಹಿತ ಈ ಭೂಮಿ ಆಶ್ರಯ ತಾಣವಾಗಿದೆ. ಇದು ಎಲ್ಲ ಜೀವ ಸಂಕುಲಗಳ ತಾಯಿ ಈ ಭೂಮಿ ತಾಯಿ. ಆಕೆಯ ಕರುಣೆ ಬಹಳ ದೊಡ್ಡದು. ಪಶು ಪಕ್ಷಿ ಪ್ರಾಣಿಗಳು ಇಲ್ಲಿ ಬದುಕ್ಯಾವ ಇದೇ ಭೂಮಿಯನ್ನು ಬಳಸಿ. ಮನುಷ್ಯನು ಇದೇ ಭೂಮಿಯನ್ನು ಬಳಸಿ ಅನುಭವಿಸಿ ಇಲ್ಲಿ ಬದುಕ್ತಾನ. ಆದ್ರೆ ಅವು ಬದುಕೋದಕ್ಕೂ ನಾವು ಬದುಕೋದಕ್ಕೂ ವ್ಯತ್ಯಾಸ ಐತಿ. ಮನುಷ್ಯನು ಬದುಕ್ಯಾನ, ಪಶು ಪಕ್ಷಿಗಳು ಬದುಕ್ಯಾವ, ಸ್ವಲ್ಪ ವ್ಯತ್ಯಾಸ ಐತಿ. ಈಗ ನಿಮ್ ಮನ್ಯಾಗ ಕೊಟ್ಟಿಗೆ ಒಳಗ ಆಕಳ, ಕುರಿ, ಕೋಳಿ ಸತ್ತಾವ. ಎಂದರ ನಾವು ಕೇಳಿವೆ ನಮ್ಮ ಮನ್ಯಾಗಿನ ಆಕಳ ಕುರಿ ದೆವ್ವಾಗಿ ಬಡ್ಕೊಂಡಿದ್ದು ಕೇಳಿವೆ. ದೆವ್ವಾಗಿ ಬಡ್ಕೊಂಡು ಮಾಲೀಕ್ ದೆವ್ವಾಗಿ ಬಡ್ಕೊಂಡಾನ. ಆದ್ರ ಆಕಳ ಕುರಿ ಕೋಳಿ ದೆವ್ವಾಗಿ ಬಡ್ಕೊಂಡಿದ್ದು ಕೇಳಿಲ್ಲ. ಮನುಷ್ಯನ ಯಾಕೆ ದೆವ್ವಾದ, ಪಶು ಪಕ್ಷಿಗಳು ಯಾಕೆ ಆಗ್ಲಿಲ್ಲ? ನಾವೆಂದರೆ ಇವ್ರಿಗೆ ಆಕಳ ಬಡ್ಕೊಂಡೈತೆ ಅಂದಿವಿ, ಕುರಿ ಕಾಯ್ತಿದ್ನಪ್ಪ ಕುರಿ ಬಡ್ಕೊಂಡೈತೆ ಅಂತ ಹೇಳ್ಯಾರ. ನೀವು ಯಾವ ಪಶು ಪಕ್ಷಿ ಪ್ರಾಣಿಗಳು ದೆವ್ವಾಗಿಲ್ಲ, ಮನುಷ್ಯ ಯಾಕೆ ದೆವ್ವಾದ? ಮತ್ತೆ ಯಾವ ಪಶು ಪಕ್ಷಿ ಪ್ರಾಣಿಗಳಿಗೆ ಹುಚ್ಚಿಡ್ದಿಲ್ಲ, ಇವರಿಗಷ್ಟೇ ಹುಚ್ಚಿಡ್ದಿದ್ದು. ಪ್ರಾಣಿಗಳಿಗೆ ಎಲ್ಲರೇ ನಿಮಾನ್ಸ್ ಡಿಮಾನ್ಸ್ ಕೇಳಿದ್ರೆ ನೀವು ನಿಮಾನ್ಸಿಗೆ ಕರ್ಕೊಂಡು ಹೋಗ್ರಿ, ಆಕಳಿಗೆ ಕುರಿಗೆ. ಇವು ಕೋಸುಕ ಕರ್ಕೊಂಡು ಹೋಗ್ಬೇಕು. ಅವಕ್ಕೆ ಯಾಕೆ ಹುಚ್ಚ ಆಸ್ಪತ್ರೆಗಳಿಲ್ಲ, ಮನುಷ್ಯನಿಗೆ ಯಾಕೆ ಹುಚ್ಚಿಡಿತೈತಿ? ಪಶು ಪಕ್ಷಿ ಪ್ರಾಣಿಗಳಿಗೆ ಆಸ್ಪತ್ರೆಗಳೇ ಇಲ್ಲ. ನೀವು ಕಾಡಿನೊಳಗೆ ನೋಡ್ರಿ, ನೀವು ಅನ್ಬಹುದು ಅಲ್ರಿ ಮತ್ತೆ ಇಲ್ಲೆಲ್ಲ ದವಾಖಾನೆ ಅದು ಅದಾವಲ್ಲ ನಮ್ಮಲ್ಲಿ. ಈಗೆಲ್ಲ ಪೆಟ್ ಎನಿಮಲ್ಸ್ ಡಾಗ್ ಡಾಕ್ಟರ್ಸ್, ಮನುಷ್ಯರಿಗೆ ಕಡಿಮೆ, ಡಾಗ್ಗೆ ಬಾಳ ಆಗ್ಯಾರ ಈಗೆಲ್ಲ ಪೆಟ್ ಎನಿಮಲ್ ಡಾಕ್ಟರ್ಸ್ ಎಲ್ಲ ಬಂದಾರಲ್ಲ, ಮತ್ ದವಾಖಾನೆ ಅದಾವಲ್ಲ. ನೀವು ದನಕ್ ದವಾಖಾನೆ ಇಲ್ಲ ಅಂತೀರಿ. ನೀವು ಕಾಡುಗಳಲ್ಲಿ ನೋಡ್ರಿ, ಯಾವ ದನಕ್ಕೂ ದವಾಖಾನೆ ಇಲ್ಲ. ಯಾವ ದನಗಳ ದವಾಖಾನೆ ಐತಿ ಅಂದ್ರೆ ಯಾವ ಮನುಷ್ಯರ ಸಹವಾಸ ಮಾಡ್ಯಾವ ಅವಕ್ ದವಾಖಾನೆ ಅದಾವ ಅಷ್ಟೆ. ಉಳಿದ ದನಕ್ಕೇನು ದವಾಖಾನೆಗಳಿಲ್ಲ. ನೀವು ಮೊನ್ನೆ ಕೊರೋನಾ ಬಂತು. ಕೊರೋನಾ ಬಂದಾಗ ಒಂದರ ಪಶು ಪಕ್ಷಿ ಗುಬ್ಬಿ ಮಾಸ್ಕ್ ಹಾಕೊಂಡಿದ್ವು ನಾವೇನ್ರಿ? ನಿಮ್ಗತ್ತೆ ಸೋಷಿಯಲ್ ಡಿಸ್ಟೆನ್ಸ್ ಅಂತ ಮೇಂಟೈನ್ ಮಾಡ್ಯಾರೇನು? ಒಂದ ಕುರಿ ದೊಡ್ಡಾಗ 1000 ಹಾಕ್ಯಾರ, ಯಾವ್ರ ಮಾಸ್ಕ್ ಹಾಕೊಂಡು ಮುಕ್ಕೊಂಡಿದ್ವನು? ಮಕ್ಕಳು ಅವು ಇದೇ ಭೂಮಿ ಮೇಲೆ ಬದುಕ್ತಾವ, ನಾವು ಇದೇ ಭೂಮಿ ಮೇಲೆ ಬದುಕ್ತಿವಿ. ಪಶು ಪಕ್ಷಿ ಪ್ರಾಣಿಗಳಿಲ್ಲದ ರೋಗ ಮನುಷ್ಯನಿಗೆ ಯಾಕೆ ಬಂತು? ಯಾವ ಪಶು ಪಕ್ಷಿ ಪ್ರಾಣಿಗಳಿಗೆ ನಾವು ಕೇಳಿವೇನು ಲಕ್ವ ಹೊಡೆದೈತ್ರಿ, ಇದು ಕಾಲ್ ಎಳ್ಕೊಂಡ್ ಅಡ್ಡಾಡಿದ್ ನೋಡಿವೇನು? ಒಂದಕ್ಕರ ಚಸ್ಮಾ ಹಾಕೊಂಡಿದ್ ನೋಡಿವೇನು? ಮತ್ ಕಿವಿ ಮಷಿನ್ ಹಾಕೊಂಡಿದ್ ನೋಡಿವೇನು? ಹಲ್ಲು ಸಟ್ ಹಾಕೊಂಡಿದ್ ನೋಡಿವೇನು? ಅಥವಾ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿವ್ರಿ ನಮ್ಮ ಆಕಳಿಗೆ ನಾವು ಅಂದಿವಿ. ಮನುಷ್ಯಗ ಯಾಕೆ ಬಂದು? ಲಕ್ವ ಹೊಡೆದಿದ್ ನಾವು ಒಂದರ ಪಕ್ಷಿ ಪ್ರಾಣಿ ನೋಡಿ, ಮನುಷ್ಯಗ ಯಾಕೆ ಪ್ಯಾರಲಿಸಿಸ್ ಆಯ್ತು? ಡಾಕ್ಟರ್ ಹತ್ರ ಹೋದ್ರೆ ಹೇಳ್ತಾರ ಅವ್ರು, ಎದಕ್ ಪ್ಯಾರಾಲಿಸಿಸ್ ಆಯ್ತು ಅಂದ್ರ BP ಪ್ರೆಷರ್, ಒಳಗ ಪ್ರೆಷರ್ ಶುರು ಆಯ್ತು, ಅದಕ್ಕೆ ಲಕ್ವ ಹೊಡಿತು. ಅಂದ್ರೆ ಈ ಪ್ರೆಷರ್ ಒತ್ತಡ ಐತಿ ಅಂತೀವಿಲ್ಲ ನಾವು, ಬಹಳ ಬದುಕು ಒತ್ತಡ ಐತ್ರಿ, ಒತ್ತಡ ಐತಿ, ಜೀವನ ಬಹಳ ಒತ್ತಡ, ಪ್ರೆಷರ್ ನನಗಂತೀವಲ್ಲ. ಇದು ಒತ್ತಡ ಕ್ರಿಯೇಟ್ ಆಗಿದ್ದೆಲ್ಲಿಂದ? ಇದು ಏನೆಲ್ಲರ ಬಾಡಿಗೆ ತಗೊಂಡು ಬಂದಿದ್ವಿ ಅಂಗಡ್ಯಾಗ? ಇದು ಒತ್ತಡ ಅನ್ನೋದು ಎಲ್ಲಿ ನಿರ್ಮಾಣ ಆತು ಮನುಷ್ಯಗ, ಮತ್ ಯಾಕೆ ನಿರ್ಮಾಣ ಆತು? ಈಗ ನೀವು ಮೊನ್ನೆ ತುಂಗಭದ್ರಾ ನದಿಗೆ ಒಂದು ಗೇಟ್ ಹೊಡಿತ್ ಕೇಳಿರಿಲ್ ನೀವು? 19ನೇ ಕ್ರಷರ್ ಗೇಟ್ ಹೊಡಿತು ಅಂತ. ಎದಕ್ ಹೊಡಿತು? ತುಂಬಿದ ಡ್ಯಾಮಿನ ಗೇಟ್ ಅಂದ್ರ ಒತ್ತಡ ಇತ್ತು. ಎದರದು? ನೀರಿನ ಒತ್ತಡ ಹೊಡಿತು. ಒತ್ತಡ ಯಾಕಾತು ಅಂದ್ರ ಸಂಗ್ರಹ ಆಗಿತ್ತು ಒಳಗ, ಅದಕ್ಕೆ ಹೊಡಿತು. ಹಂಗ ಮನುಷ್ಯನಿಗೆ ಯಾಕೆ ಒತ್ತಡ ಶುರು ಆಗೈತಿ ಅಂದ್ರ ಅವ
ಅವ ಏನ್ ಮಾಡಾಕತ್ತಾನಂದ್ರ ಅಧಿಕಾರ, ದುಡ್ಡು ಇವುಗಳ ಸಂಗ್ರಹ ಮಾಡಾಕತ್ತಾನಲ್ಲ, ಆ ಸಂಗ್ರಹದ ಒತ್ತಡಕ್ಕೆ ಅವನಿಗೆ ಪ್ರೆಷರ್ ಶುರುವಾಗೈತೆ ಅಷ್ಟ. ಒತ್ತಡ ಐತ್ ಒಳಗ. ತನಗ್ ಬೇಕೋ ಬೇಡೋ ಗೊತ್ತಿಲ್ಲ, ಮನುಷ್ಯ ಸಂಗ್ರಹದ ಹಿಂದೆ ಬೆನ್ನ ಹತ್ತದ. ಸಂಗ್ರಹ ಮಾಡಕ್ ಶುರು ಮಾಡದವನು ಮನುಷ್ಯ. ಅವನು ಸಂಗ್ರಹ ಎಲ್ಲಿಂದ ಶುರು ಆತು ಅಂದ್ರ, ಸಣ್ಣ ಹುಡುಗರಿದ್ದಾಗ ಆಟಿಕೆ ಸಾಮಾನು ಕಲೆಕ್ಟ್ ಮಾಡಿದ್ವಿ, ಸಂಗ್ರಹ ಮಾಡಕ್ ಶುರು ಮಾಡಿದ್ವಿ. ನೋಡಿರಲ್ಲಿ ಅವು ಮುರಿದೈತೋ ಏನ್ ಮಾಡೈತೋ ಗೊತ್ತಿಲ್ಲ, ಒಟ್ಟ ತಗೊಂಡ್ಬಂದು ಸಂಗ್ರಹ ಶುರು. ಮತ್ ಎಷ್ಟ್ ಮಜಾ ಇರ್ತೈತಿ ಅಂದ್ರ, ಸಣ್ಣ ಹುಡುಗರು ಹುಟ್ಟದಾಗ ಅವು ನೀವೇನ್ರ ಒಂದ್ ನೋಟ್ ಗಿಟ್ ಕೊಡ್ರಿ, ದೊಡ್ಡವ್ರ ಕೈಯಾಗಿಂದ ಬಿಡಿಸ್ಕೋಬಹುದು, ಅವ್ರ ಕೈಯಾಗ ಬಿಡಿಸ್ಕೊಳಕ್ ಆಗಲ್ಲ. ಅಂದ್ರ ಅಷ್ಟ್ ಗಟ್ಟಿ ಹಿಡಿತಾವ್. ಸಂಗ್ರಹ ಇದು ಅಲ್ಲಿಂದನ ಶುರು ಐತಿದ್. ಮೊದಲ್ ಬಾಯಾಗ ಬಟ್ ಇಟ್ಕೊಂತಾವ, ಆಮೇಲೆ ನೀವೇನ್ರ ಸಾಮಾನ್ ಕೊಡ್ರಿ ಒಯ್ದ ಅವ್ ಬಾಯಾಗ ಇಟ್ಕೊಂತಾವ. ಯಾಕಂದ್ರೆ ಇಟ್ಕೊಳಕ್ ಕಿಶೆ ಇರುದಿಲ್ಲ. ಮತ್ತೆ ಕಿಶೆ ಬಂದ್ಮೇಲೆ ರೊಕ್ಕ ಇಟ್ಕೊಳ್ತಾವ, ಆಮೇಲೆ ಬ್ಯಾಂಕಿನಾಗ ಇಡ್ತಾವ. ಸಂಗ್ರಹ ಇದು. ಮೊದಲ ಆಟಿಕೆ ಸಾಮಾನ್ಯ ಸಂಗ್ರಹ ಮಾಡುತ್ತು ಜೀವ, ಆಮೇಲೆ ಬಟ್ಟಿ ಸಂಗ್ರಹ ಮಾಡುತ್ತು, ಆಮೇಲೆ ದುಡ್ಡು ಸಂಗ್ರಹ ಮಾಡುತ್ತು, ಆಮೇಲೆ ಅಧಿಕಾರ ಸಂಗ್ರಹ ಮಾಡುತ್ತು, ಮುಪ್ಪಿಗೆ ಚಿಂತಿ ಸಂಗ್ರಹ ಆತು. ಎದ್ರ ಚಿಂತೆ ಅಂದ್ರ, ಹ್ಯಾಂಗ ಇಷ್ಟೆಲ್ಲಾ ಮಾಡಿಟ್ಟಿನಿ, ಮುಂದ ನಾ ಹೋದ್ಮೇಲೆ ಹೆಂಗ. ಅವ್ರ ಮಕ್ಕಳಂದ್ರು, ನೀವ್ ಹೋದ್ಮೇಲೆ ಮಜಾ ಇರೋದಿದು. ವಿ ಆರ್ ವೇಟಿಂಗ್ ಫಾರ್ ಯುವರ್ ಡಿಪಾರ್ಚರ್. ನೀವ್ ಹೋದ್ಮೇಲೆ ಮಜಾ ಇರೋದು. ಮುದುಕ್ ಕಳ್ತಿತ್, ಯಾಕೆ ಕಳ್ತೀಯೋ ಯಪ್ಪ, ಎಷ್ಟು ಒಳಕತ್ತಿಯಲ್ಲ, ಏನು ಕಡಿಮೆ ಆಗೈತಿ ನಿನಗ, 99 ಎಕರೆ ಮಾಡಿಟ್ಟಿ, ಎದಕ್ ಕಳತಿ? ಅದು 1 ಎಕರೆ ಆಗಿಲ್ಲಲ್ಲ, ಅದಕ್ಕೆ ದುಃಖ ಆಗೈತಿ ಹೊಂಟಿನ ನಾನು. 1 ಎಕರೆದ ಸಲುವಾಗಿ ದುಃಖ ಆಗೈತಿ ಮನುಷ್ಯ. ಮನುಷ್ಯನಿಗೆ ಸಂಗ್ರಹ ಬ್ಯಾಡಂತಲ್ಲ, ಸಂಗ್ರಹದ ಸಲುವಾಗಿ ದಾರಿ ಬಿಟ್ಟ. ಮನುಷ್ಯನಿಗೆ ಸಂಗ್ರಹ ಬೇಡಂತಲ್ಲ, ಸಂಗ್ರಹದ ಸಲುವಾಗಿ ದಾರಿ ತಪ್ಪಿದ. ಅವನಿಗೆ ಬದುಕಿಗೆ ಸಂಗ್ರಹ, ಬದುಕಿಗೆ ಸಂಪತ್ತಂತ ಹೋಯ್ತು, ಸಂಪತ್ತಿಗಾಗೇ ಬದುಕನ್ನೋದು ಬಂತು. ಈಗ ನಾವು ಅಭಿಷೇಕ ಮಾಡಿಸ್ತಿರ್ತೀವಿ ನೋಡ್ರಿ, ಗುಡಿಯಾಗ ಹೋಗಿ ಅಭಿಷೇಕ ಮಾಡಿಸ್ತೀವಿ, ಅಭಿಷೇಕ ಮಾಡಿಸ್ತಿರ್ತೀವಿ. ಅಭಿಷೇಕ ಎಲ್ಲರೂ ಅಭಿಷೇಕಕ್ಕೆ ಬರೆಸ್ತವ್ರ ಅದೇರಿ, ಎಲ್ಲಾ ಗುಡಿಯಾಗೂ ಬರ್ಸಿವಿ ನಾವು. ಅಭಿಷೇಕಕ್ಕಿಂತ ಮೊದಲು ಸಂಕಲ್ಪ ಹೇಳ್ತಾರೆ, ಇವ್ರು ಹೋಗಿ ಸಂಕಲ್ಪ ಮಾಡಿಸ್ತಾರ. ಅವ್ರ ಏನ್ ಸಂಕಲ್ಪ ಮಾಡಿಸ್ತಾರ ಅಂದ್ರೆ, ಕೈಯಾಗ ಒಂದಿಷ್ಟ ಅಕ್ಷತಿ ಪತ್ರಿ ಕೊಟ್ಟು ಇವ ಹೋಗಿ ಗುಡ್ಯಾಗ ಕುಂದ್ರ ಕೈ ಮುಕ್ಕೊಂಡು ಅವ್ರ ಸಂಕಲ್ಪ ಹೇಳ್ತಾರ. ಇವ ಅಂತಿರ್ತಾನ, ಏನ್ ಅಂತಿರ್ತಾನ, ಧನ ಕನಕ ಪುತ್ರ ಪೌತ್ರಾಭಿವೃದ್ಧಿ ರಸ್ತು. ಏನ್ ಸಂಕಲ್ಪದೊಳಗೆ ಇವನು ಕೇಳೋದೇನಂದ್ರ, ಧನ ದುಡ್ಡು ಬರ್ಬೇಕು, ಕನಕ ಬಂಗಾರ ಬರ್ಬೇಕು, ದುಡ್ಡು ಬರ್ಬೇಕು, ಸಂಪತ್ತು ಬರ್ಬೇಕು, ಮಕ್ಕಳು ಬರ್ಬೇಕು, ಮೊಮ್ಮಕ್ಕಳು ಬರ್ಬೇಕು. ಅವನ ಸಂಕಲ್ಪ ಏನು ಅಂದ್ರ, ಮಕ್ಕಳು ಬರ್ಬೇಕು, ಮೊಮ್ಮಕ್ಕಳು ಬರ್ಬೇಕು, ನೀ ಕೊಟ್ಟ ಸಂಪತ್ತು ಮಕ್ಕಳು ಮೊಮ್ಮಕ್ಕಳವರೆಗಿನೂ ಉಣಬೇಕು. ಸಂಕಲ್ಪಕ್ಕೆ ಬರ್ಸಿದ 11 ರೂಪಾಯಿ. 11 ರೂಪಾಯಿ ಕೊಟ್ಟು ದೇವರಿಗೆ ಕೇಳಾಕತ್ತಾನಲ್ಲ, ಇಲ್ಲಿಂದ ಅಮೆರಿಕದ ಮಠ ಆಗತ್ತೆ ಯಾವ್ದೇ ಅವನು. ನಾನು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಉಂಡ್ರು ತೀರಿರಬಾರ್ದಂತ ಸಂಕಲ್ಪ ಮಾಡಾಕತ್ತಾನ. ಅಭಿಷೇಕಕ್ಕೆ 11 ರೂಪಾಯಿ ಬಾರಿಸಿಟ್ಟ. ಅಂದ್ರೆ ಮನುಷ್ಯನ ಆಸೆ ಸಂಗ್ರಹ ಬುದ್ಧಿ ನಿಂತಿಲ್ಲ. ಇದು ಏನು ಸಂಗ್ರಹ ಮಾಡೋ ಸಲುವಾಗಿ ಏನೇನು ಮಾಡ್ಯಾನವ, ಎಲ್ಲೆಲ್ಲಿ ಸಂಗ್ರಹ ಮಾಡ್ದ. ಭರ್ತೃಹರಿ ಒಬ್ಬ ದೊಡ್ಡ ಋಷಿ, ಬಹಳ ಅದ್ಭುತ ಮಾತು ಬರೀತಾನೆ. ಮನುಷ್ಯ ಸಂಗ್ರಹದ ಸಲುವಾಗಿ ಎಲ್ಲೆಲ್ಲಿ ಪ್ರಯತ್ನ ಮಾಡಿದವ. ಉತ್ಖಾತಂ ನಿಧಿಶಂಕಯಾ ಕ್ಷಿತಿತಲಂ ದ್ಮಾತಾ ಗಿರೇರ್ಧಾತವು ನಿಸ್ತೀರ್ಣ ಸರಿತಾಂ ಪತಿರ್ನೃಪತಯೋ ಯತ್ನೇನ ಸಂತೋಷಿತಾ ಮಂತ್ರಾರಾಧನ ತತ್ಪರೇಣ ಮನಸಾ ನಿಶಾ ಸ್ಮಶಾನೆ ತಥಾ ನೀತಾ ಸ್ಮಶಾನೆ ನಿಶಾ ಪ್ರಾಪ್ತಿ ಕಾಣವರಾಟ ಕೋಪಿನಮಯ ತೃಷ್ಣಾ ಸಕಾಮೋ ಭವ. ಭರ್ತೃಹರಿಗಳು ಒಬ್ಬ ದೊಡ್ಡ ರಾಜರು. ಅವರು ಇದನ್ನೆಲ್ಲ ಸಂಗ್ರಹ ಬಿಟ್ಟು ದೊಡ್ಡ ಋಷಿ ಆದವರು ಬರೀತಾರೆ ಈ ಮಾತು. ಮನುಷ್ಯ ಎಲ್ಲೆಲ್ಲಿ ಸಂಗ್ರಹ ಶುರು ಮಾಡ್ದ. ಉತ್ಖಾತಂ ನಿಧಿಶಂಕಯಾ ಕ್ಷಿತಿತಲಂ.
ಉತ್ಖಲನ ಅಂತ ಕೇಳಿರಿಲ್ಲ ಶಬ್ದ ನೀವು. ಉತ್ಖಲನ, ಹರಪ್ಪ ಮೆಹೆಂಜೋದಾರ್ ಉತ್ಖಲನ ಮಾಡಿದ್ರು ಅಂತಾರ. ಉತ್ಖಲನ ಅಂದ್ರೆ ಹಡ್ಡುದು. ಉತ್ಖಾತಂ ನಿಧಿಶಂಕಯ ಕ್ಷಿತಿತಲಂ. ಇವ ಭೂಮ್ಯಾಗ ಹಡ್ಡಾಕತ್ತ. ಎದ್ರ ಸಲುವಾಗಿ? ಸಂಪತ್ತಿನ ಸಲುವಾಗಿ. ನೀವು ಕೇಳಿರಿಲ್ಲ, ಎಲ್ಲ ಹೋಗ್ತಾರಲ್ಲ ಭೂಮ್ಯಾಗ ಹಡ್ಡಾಕ. ನಿಧಿ ಸಿಕ್ಕೈತಿ ಅಂತ ಹೋಗೋದಿಲ್ಲ. ಕೆಲವು ಮಂದಿ ಬರ್ತಾರ ನೋಡ್ರಿ, ಮಠಕ್ ಬರ್ತಿರ್ತಾರ. ಯಪ್ಪ ಒಟ್ಟ ಅದು ರಾತ್ರಿ ಆದ ಕೂಡ್ಲೆ ಬರ್ತೀನಿ ಅಂತೈತಂತ. ಅದು ಬರ್ತೀನಿ ಅಂತ ಬರೋದಲ್ಲ, ಅದು ನಿನ್ ಕರ್ಕೊಂಡ್ ಹೋಗೈತೆ ಅಟ್ಟ. ಅದೇನು ಬರ್ತೈತಿ? ಇಲ್ಲ ಅಂಜನಾ ಹಚ್ಚಿ ನೋಡ್ಯಾರ ಅಂತ ಹೇಳ್ತಿರ್ತಾನ ನಾವು. ಯಾವುದು ಹೇಳಿ? ಮನುಷ್ಯ ಭೂಮಿಯೊಳಗ ಹಡ್ದ. ಹಿಂದ ಒಬ್ಬ ಈ ದೇಶದ ಮೇಲೆ ಅತಿಕ್ರಮಣ ಮಾಡ್ಲಿಲ್ಲ, 16-17 ಸಲ ಬಂದು ಯಾವ ಗುಡಿ ಉಳಿಸ್ಲಿಲ್ಲ, ಲಿಂಗದ ಬುಡಕ್ ಹಡ್ಡದ್ರು. ದೇವ್ರ ಹಳ್ಳ್ಯಾಗ ನೋಡ್ರಿ, ಹಳೆ ಗುಡಿ ಇತ್ತಂದ್ರೆ ಯಾವ ಗುಡಿನೂ ಬಿಟ್ಟಿರೋದಿಲ್ಲ ಅವ್ರು. ಎಲ್ಲಾ ಲಿಂಗಪ್ಪಗಳ ಬುಡಕು ಅವ್ನ್ ತೆಗೆದು ಹಳ್ಳಿಯವರ ಪ್ರತಿಷ್ಠಾಪನೆ ಮಾಡಿರ್ತಾರ ಅದನ್ನ ಬ್ಯಾರೆ ಜಾಗ. ಅಂದ್ರೆ ದೇವ್ರ ಗುಡಿ ಉಳಿಲಿಲ್ಲ, ಭೂಮಿ ಕೆಳಗ ಉಳಿಲಿಲ್ಲ. ಎದಕ್ಕಿದು? ಸಂಪತ್ತಿನ ಸಂಗ್ರಹಕ್ಕಾಗಿ. ಭೂಮಿ ಹಡ್ಡದ ಮನುಷ್ಯನಿಗೆ ಗೊತ್ತಾಗ್ಲಿಲ್ಲ ಏನು ಅಂದ್ರ 8 ಫೀಟ್ 10 ಫೀಟ್ ಭೂಮಿ ತೆಗದ. ಎದ ಸಲುವಾಗಿ ಅಂದ್ರ ಚಿನ್ನದ ಸಲುವಾಗಿ. ಭೂಮಿ ತಾಯಿ ಅಂತಿತ್ತು ಮನುಷ್ಯನೇ, ಭೂಮಿ ಕೆಳಗ ಚಿನ್ನಿಲ್ಲೋ, ಭೂಮಿ ಒಳಗ ಚಿನ್ನ ಐತಿ. ಭೂಮಿ ಕೆಳಗಿರುವ ಚಿನ್ನಲ್ಲ, ಅನ್ನ ಕೊಡುವ ನಾನು ನಿಜವಾದ ಚಿನ್ನ ಅಂತ ಭೂಮಿ ತಾಯಿ ಹೇಳ್ತದೆ. ಇವ ಅನ್ನವೇ ಚಿನ್ನ ಅನ್ನೋದು ಮರ್ತಾನ, ಕೆಳಗ್ ಹುಡ್ಕಾಕತ್ತಾನ, ಒಳಗೈತ ಅನ್ನೋದು ಮರ್ತಾನ ಅಷ್ಟೆ. ಮನುಷ್ಯ ನೆನಪಿಡಬೇಕಾದದ್ದೇನು ಅಂದ್ರ, ಮನುಷ್ಯರನ್ನ ನಂಬಿ ಕೆಟ್ಟವರದಾರ, ಮಣ್ಣನ್ನ ನಂಬಿ ಕೆಟ್ಟವ್ರು ಭೂಮಿ ಮೇಲೆ ಯಾರು ಇಲ್ಲ. ಮಣ್ಣು ಚಿನ್ನದು ಅಷ್ಟೆ. ಮಣ್ಣು ಚಿನ್ನ ಅಂತ ನಮಗ್ ಗೊತ್ತಾಗ್ಲಾರ್ದ ಕೆಟ್ಟೈತೆ ಅಷ್ಟೇ ಇದು. ಭೂಮಿ ಕೆಳಗ್ ಹಡ್ಡದ ಗಿರಿಗಳನ್ನ ಬಿಟ್ನೇನ್? ಎಲ್ಲೆಲ್ಲಿ ಗಿರಿಗಳದಾವ್ ಮಣ್ಣೆಲ್ಲ ನೀವು ನೋಡಿದ್ರಿಲ್ಲ, ಮ್ಯಾಂಗನೀಸ್ ಎಲ್ಲ ಚೈನಾಕ್ ಹೊಡೆದ್ರು. ಎಲ್ಲರೂ ಚೈನಿ ಮಾಡಿದ್ರು. ಏನು ಗುಡ್ಡ ಕಡದ್ರಲ್ಲ, ಅಲ್ಲೆಲ್ಲ ಗಿಡ ಎಲ್ಲಾ ಹೋದು, ಯಾವ ಗಿಡನೂ ಉಳಿಲಿಲ್ಲ. ಎದ್ರ ಸಲುವಾಗಿ? ಸಂಪತ್ತಿನ ಸಂಗ್ರಹದ ಸಲುವಾಗಿ. ಒಂದು ದೊಡ್ಡ ಗಿಡ ಇತ್ತು, ಅದ್ರ ಮಗ್ಲೊಂದು ಸಣ್ಣ ಗಿಡ ಇತ್ತು. ಸಣ್ಣ ಗಿಡ ಅದೇ ಗಿಡದ ಬೇರಿನಿಂದ ಬಂದು ಸಸಿ ತಾಯಿ ಕೇಳ್ತಿತ್ತಂತ, ಯವ್ವ ಮನುಷ್ಯರ್ ನಮ್ಗೆಲ್ಲಾ ಕಡಿಯಕತ್ತಾರಲ್ಲ, ಕಡದ್ ಏನ್ ಮಾಡ್ತಾರ? ಅವಾಗ ತಾಯಿ ಗಿಡ ಮಗಳಿಗೆ ಹೇಳ್ತಿತ್ತಂತ, ಈ ಮನುಷ್ಯರ್ ನಮ್ಮನ್ನೆಲ್ಲಾ ಕಡ್ಕೊಂಡು ಹೋಗ್ತಾರಲ್ಲ, ಕಡ್ಕೊಂಡು ಹೋಗಿ ಪೇಪರ್ ಮಾಡ್ತಾರ, ಪೇಪರ್ ಮಾಡಿ ಅದ್ರ ಮೇಲೆ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಬರೀತಾರೆ ಇವ್ರೆಲ್ಲ. ಏನ್ ಉಳ್ದಾವ್ ನಮ್ಮ? ನಮಗ ಒಂದು ಕಲ್ಲಿನ ಗುಡ್ಡ ಸಿಕ್ಕರ ಸಾಕು. ನೋಡುವ ದೃಷ್ಟಿಕೋನ ಹೆಂಗೈತಿ ಅಂದ್ರ, ನಮಗೊಂದು ಕಲ್ಲಿನ ಗುಡ್ಡ ಸಿಕ್ಕ್ರ ಹಂಪಿ ಐತಿ. ಹಂಪಿ ಒಬ್ಬ ಕಲಾವಿದನು ನೋಡ್ತಾನ, ಒಬ್ಬ ಸಾಮಾನ್ಯ ಮನುಷ್ಯನು ನೋಡ್ತಾನ. ನಮ್ಮಂತವ್ರು ನೋಡಿದ್ರ ಇಲ್ಲಿ ಹಂಪಿ ಕಲ್ಲಿನ ಗುಡ್ಡ ನೋಡಿ ಇಲ್ಲೊಂದು ಕ್ರಷರ್ ಮಿಷನ್ ಹಾಕ್ಬೇಕು ನಾವ್ ಅಂತೀವಿ ನಾವು. ಆದ್ರ ಒಬ್ಬ ಕಲಾವಿದ ನೋಡ್ದ, ಇಲ್ಲಿ ಕಂಕರ ಅಲ್ಲ, ಈ ಕಲ್ಲೊಳಗೆ ಶಂಕರನೇ ನಿರ್ಮಾಣ ಆಗ್ತಾನಂತ ಶಿಲ್ಪ ತಯಾರು ಮಾಡಿದ್ದ. ನಾವು ಎಲ್ಲಾ ಗುಡ್ಡ ಕಡ್ದು ಮುಗಿಸಿವಿ ಅಷ್ಟೇ. ಮಾತಾ ಗಿರೇರ್ ಧಾತವೋ ನಿಸ್ತೀರ್ಣ ಸರಿತಾಂ. ಏನು ಸಾಗರಗಳನ್ನು ಬಿಟ್ಟಿವೇನ್ ಹೇಳಿ? ಎಲ್ಲಾ ಸಾಗರಗಳ ಮೇಲೆ ಅಡ್ಡಾಡಿವಿಲ್ಲ. ವಾಸ್ಕೋಡ ಗಾಮನಂತವ್ರೆಲ್ಲಾ ಭಾರತಕ್ಕೆ ಬಂದ್ರು. ಎದಕ್ ಬಂದ್ರು ಹೇಳ್ರಿ? ಎದಕ್ ಬಂದ್ರು ವಾಸ್ಕೋಡ ಗಾಮ? ಹೊಸ ಆವಿಷ್ಕಾರಗಳು. ಇತಿಹಾಸ ಓದಿವಿಲ್ಲ ನಾವು. ವಾಸ್ಕೋಡ ಗಾಮ ಎದಕ್ ಬಂದ? ಶಾಲ್ಯಾಗ ಮಸ್ತರ್ ಕೇಳದ್ನಂತ ಹುಡುಗರೆಲ್ಲ ಕುಂತಿದ್ರು, ವಾಸ್ಕೋಡ ಗಾಮ ಎದಕ್ ಬಂದಪ್ಪ ಅಂತ. ಅವ್ರ ಹುಡುಗರಂದ್ರ, ಎದಕ್ ಬರ್ತಾನ? ನಮ್ಮನ್ನ ಫೇಲ್ ಮಾಡಕ್ ಬಂದನ್ರಿ ಅಪ್ಪ, ತೆಲಿ ತಿನ್ನಕ್ ಬಂದಾನ. ನೀವು ಇಸ್ವಿ ಕೇಳವ್ರು ನಮಗ್ ನೋಡಿದ್ರಿ ನೆನಪು ಉಳಿಯೋದಿಲ್ಲ. ಎದಕ್ ಹೊಸ ಭೂಮಾರ್ಗಗಳೆಲ್ಲ ಸಂಶೋಧನೆ ಆದವು ಅಂದ್ರೆ ಸಂಪತ್ತಿನ ಸಂಗ್ರಹ. ಸಮುದ್ರದ ಆಳದೊಳಗ, ಸಮುದ್ರದ ಮ್ಯಾಲ, ಸಮುದ್ರದ ಒಳಗ ಯಾವ ಸಮುದ್ರನೂ ಉಳ್ದಿಲ್ಲ ನಮಗ್. ಸಮುದ್ರ ಉಳ್ದಿಲ್ಲ, ಹೊಳಿ ಉಳ್ದಿಲ್ಲ, ಯಾವ ಹಳ್ಳ ಉಳ್ದಿಲ್ಲ. ಎಲ್ಲಾ ಸ್ವಚ್ಛ ಮಾಡಿಬಿಟ್ಟಿವಿ. ಅದಕ್ಕ ಸಂಪತ್ತಿನ ಸಲುವಾಗಿ. ನಮಗ್ ಏನು ಗೊತ್ತಾಗುವಲ್ದು ಅಂದ್ರ, ಉಸುಕ್ ಹೊಡೆದ್ರೆ ಹಿಡಿತಾರ. ನೀವು ನೀರ್ ತಗೊಂಡ್ ಹೋಗ್ರಿ ಹಿಡಿದಿಲ್ಲ.
ಅಂದ್ರ ಉಸುಕಷ್ಟೇ ಸಂಪತ್ತು, ನೀರು ಸಂಪತ್ತು ಅನ್ನೋದು ನಮಗ್ ಗೊತ್ತಾಗುವಂತಿಲ್ಲ. ಮನುಷ್ಯನಿಗೆ ನೀರು ಸಂಪತ್ತು ಅನ್ನೋದು ಗೊತ್ತಾಗುವಂತಲ್ಲ. ಏನ್ ಯಾವ ಹೊಳಿ ಹಳ್ಳ ಕೆರಿ ಏನ್ ಉಳಿಸ್ಯಾನ ಹೇಳ್ರಿ? ಊರೊಳಗ ಒಂದು ಕುರಿ ಉಳಿದಿಲ್ಲ, ಊರ್ ಹೊರಗೊಂದು ಕೆರೆ ಉಳಿದಿಲ್ಲ, ಎಲ್ಲ ಮುಗಿಸ್ಬಿಟ್ಟ. ನೀವು ಅಷ್ಟ ಮನುಷ್ಯ ಸಂಪತ್ತಿನ ಸಂಗ್ರಹಕ್ಕಾಗಿ ಏನ್ ಬಿಟ್ಟಾನ ಹೇಳಿ? ನೀರು, ಇದರ ಶಬ್ದನ ಎಷ್ಟು ಚಂದ ಅರ್ಥ. ನೀರು, ನೀ ಇರು, ನೀ ಇರ್ಬೇಕಾದ್ರೆ ನೀರು ಬೇಕು, ನೀರ್ ಇರದೇ ಇದ್ರೆ ನೀ ಇರುದಿಲ್ಲ. ಅದಕ್ ನೀರು ಅಂತಂದ್ರ ಅದಕ್ ನೀರು. ನೀರು ಬಿಟ್ರೆ ಬದುಕ್ಲಿಕ್ಕೆ ಸಾಧ್ಯ ಐತೇನು? ಮನುಷ್ಯ ಸಾಧ್ಯ ಇಲ್ಲ. ನಿಸ್ತೀರ್ಣ ಸರಿತಾಂ ಪತಿರ್ನೃಪತಯೋ ಯತ್ನೇನ ಸಂತೋಷಿತ. ಏನ್ ರಾಜ ಮಹಾರಾಜರನ್ನ ದೊಡ್ಡವ್ರನ್ನೆಲ್ಲ ಹೊಗಳಿದ್ದಿ ಅದಕ್? ಅವ್ರು ಸಂತೋಷ ಆಗ್ಬೇಕು. ನಮ್ಗೊಂದಿಷ್ಟು ಏನ್ರ ಬಕ್ಷಿಸ್ ಕೊಟ್ಟಾರ. ದೊರೆಯೇ ನಿನಗಾರು ಸರಿಯೇ, ಸರಿ ಅಂದವರ ಹಲ್ಲು ಮುರಿಯೇ ಅಂದಿವ. ಅವ ದೊರೆ ಇವಂದ ಹಲ್ಲು ಮುರಿದವ. ಎದಕ್ಕಿದು? ಹೊಗಳ ಸಲುವಾಗಿ. ಬಸವಣ್ಣಂತಾನ ಏನು ಸುಂದರ ಮಾತು. ನಾ ಅವ್ರನ್ನ ಇವ್ರನ್ನ ಸಂಪತ್ತಿಗಾಗಿ ಹೊಗಳುವುದಿಲ್ಲ ಕೂಡಲ ಸಂಘ. ಹಾಡಿದೊಡೆಯನ್ನೊಡೆಯನ ಹಾಡುವೆ, ಬೇಡಿದೊಡೆಯನ್ನೊಡೆಯನ ಬೇಡುವೆ, ಒಡೆಯಂಗೊಡಲ ತೋರಿಯನ್ನ ಬಡತನವ ಭಿನ್ನಯಿಸು, ಒಡೆಯ ಮಹಾದಾನಿ ಕೂಡಲ ಸಂಘ ನಿಮಗೆ ಶರಗೊಡ್ಡಿ ಬೇಡುತ್ತೆ. ಭಗವಂತ ಯಾರಿಗೆ ಕೈ ಒಡ್ಡಿ ಬೇಡೋದಿಲ್ಲೋ, ನಾನು ಬೇಡೋದಿದ್ರೆ ನಿನಗೂ ಉಡಿ ಒಡ್ಡಿ ಬೇಡ್ತೀನಿ. ಈ ಜಗತ್ತಿನ ಜನರ ಮುಂದೆ ನಾ ಉಡಿ ಒಡ್ಡಿ ಬೇಡ್ಲಿಕ್ಕೆ ಹೋಗುದಿಲ್ಲ. ಭಗವಂತನೇ ನೀನು ಮಹಾದಾನಿ. ಈ ಜಗತ್ತಿನೊಳಗ ದಾನಿಗಳಿರ್ಬೋರು, ಕೊಟ್ಟಾರ, ಕೊಟ್ಟವ್ರು ತಮ್ಮ ಹೆಸರು ಹೇಳ್ಯಾರ, ಹೆಸರು ಬರೆಸ್ಕೊಂಡಾರ. ಭಗವಂತ ನೀನು ಮಹಾದಾನಿ. ಜಗತ್ತಿನ ಜನರ ಮುಂದೆ ಕೈ ಒಡ್ಡಿದ್ದೆ, ಕೊಟ್ಟಾರ, ಕೊಟ್ಟ ಹಂಗ್ಸ್ಯಾರ ನನಗವ್ರೆಲ್ಲ. ನೀನು ಮಹಾದಾನಿ. ಯಾಕಂದ್ರ ನೀ ಕೊಟ್ಟಿ ಈ ವಿಶ್ವದಲ್ಲಿ ಕೊಟ್ಟವ್ರು ನೆನಪಿಟ್ಟಾರ, ಕೊಟ್ಟ ಮರ್ತಾವಂದ್ರ ನೀ ಒಬ್ಬನೇ. ಅದಕ್ಕೆ ನೀನು ಮಹಾದಾನಿ ಭಗವಂತ. ನೀ ಕೊಟ್ಟ ಮರ್ತೀಯಪ್ಪ. ನಾವು ಹೊಗಳಿವಿ, ಬಸವಣ್ಣ ಹೊಗಳನ ಎದಕ್ಕ? ಕೃತಜ್ಞತೆಗಾಗಿ. ನಮ್ದು ಒಂದಿಷ್ಟು ಏನಾದ್ರೂ ಪಡೆದೇವು, ಆಶೆಗಾಗಿ, ಸಂಗ್ರಹಕ್ಕಾಗಿ ನಾವು ಹೊಗಳಿವಿ. ಮಂತ್ರಾರಾಧನ ತತ್ಪರೇಣ ಮನಸಾ ನೀತಾ ಸ್ಮಶಾನೇ ನಿಶಾ. ರಾತ್ರಿ ಹೋಗ್ತಾರಿಲ್ಲ, ನೀವು ನೋಡಿ ಕೇಳಿರಿಲ್ಲ, ಐತಾರ ಅಮಾಸಿದ್ರು ಹೋಗ್ಬೇಕಂತಾರ. ಐತಾರ ಅಮಾಸಿದ್ರ ಸ್ಮಶಾನಕ್ಕೆ ಹೋಗ್ಬೇಕು, ಭಾರಿ ಭಾರಿ ಸಿದ್ಧಿ ಅಕ್ಕವ. ಅದು ಗಂಡ ಅಮಾವಾಸ ಅಂತದ್. ಅಮಾಸಿಗೂ ಗಂಡ ಹೆಣ್ಣ ಯಾವಾಗ ನೋಡಿದ್ರು? ಯಾವ ಮೈಕ್ರೋಸ್ಕೋಪ್, ಯಾ ಯೂನಿವರ್ಸಿಟಿ ಸೈನ್ಸ್ ಲ್ಯಾಬ್ನಾಗ ಹುಡುಕಿದ್ರು? ಇವ್ರನ್ನ ತಯಾರು ಮಾಡಿದ ಯೂನಿವರ್ಸಿಟಿಗಳರ ಯಾವು? ಗಂಡ ಅಮಾವಾಸ ಅಂತದ್, ಮತ್ತೆ ಹೆಣ್ಣ ಅಮಾವಾಸಿ ಬೇರೆ. ಏನು ಮಜಾ ಜನ. ಏನು ರಾತ್ರಿ ಹೋಗಿ ಕತ್ತಲೆಯ ಅಮಾವಾಸ್ಯೊಳಗ್ ಕುಂತಿದ್ಯಾಕಪ್ಪ ನೀನು ಅಂದ್ರೆ ಸಂಗ್ರಹ ಸಂಪತ್ತು ಬೇಕಷ್ಟೆ. ನೀವೊಂದು ಸಣ್ಣ ಸಸಿ ಕತ್ತಲದೊಳಗಿಡ್ರಿ, ಅದು ಬೆಳಕಿದ್ದ ಕಡೆ ಮುಖ ಮಾಡ್ತೈತಿ. ಸಣ್ಣ ಸಸಿ ಕೋಲಿಯೊಳಗೊಂದು ಕತ್ತಲಿಯೊಳಗಿಡ್ರಿ, ನೀವು ಒಂದ್ ಸಣ್ಣ ರಂಧ್ರ ಬಿಡ್ರಿ, ಸಣ್ಣ ಸಸಿ ಕತ್ತಲಿಯೊಳಗಿಟ್ರ ಬೆಳಕ್ ಯಾಕಡೆ ಬರ್ತೈತಿ? ಅದ್ರ ಕಡೆ ಮುಖ ಮಾಡ್ತೈತಿ. ಕತ್ತಲೆಯ ಕೋಣೆಯಲ್ಲಿಟ್ಟ ಸಸಿ ಬೆಳಕಿನ ಕಡೆ ಮುಖ ಮಾಡ್ತೈತಿ. ಇವು ಬೆಳಕಿನಿಂದ ಕತ್ತಲೆಯ ಕಡೆ ಮುಖ ಮಾಡಾಕತ್ತಾನ ಮನುಷ್ಯ. ಸಂಪತ್ತಿನ ಸಲುವಾಗಿ. ಹೌದಲ್ಲ? ಗಂಡ ಹೆಂಡತಿ ಇಬ್ರು ಹಚ್ಕೊಂಡು ರಾತ್ರಿ ಗಂಡ ಸಟ್ನ ಎದ್ನಂತ. ಎದ್ದ ತಕ್ಷಣ ನೀರ್ ಕೊಡು ಅಂತಿದ್. ಚಾದರ ತೆಗೆದವನ ನೀರ್ ಕೊಡು ಅಂತ. ಆಕಿ ಬಡ ಹೋಗಿ ನೀರ್ ತಂದು ತೆಲಿಗೊಂದಿಟ್ಟು ಬಡದ್ ನೀರ್ ಹಾಕಿ ರಪ್ಪ. ಯಾಕೆ ಏನಾಗೈತ? ಇಲ್ಲ, ಕನಸು ಬಿದ್ದಿತ್ತು. ಏನ್ ಬಿದ್ದಿತ್ತು? ಕನಸಿನ್ಯಾಗ 5 ಲಕ್ಷ ರೂಪಾಯಿ ಲಾಟ್ರಿ ಹತ್ತಿತ್ತು. ಅವಾಗ ಆಕಿ ಅಂದ್ರ ಮುಂದೇನಾತ? ಎಚ್ಚರ ತಂದು. ಅದಕ್ಕ ನಿಮಗ್ ಬುದ್ಧಿ ಇಲ್ಲ ಅನ್ನೋದ್ ನಾನು. ಅಲ್ಲ, ಲಾಟ್ರಿ ಹತ್ತಿಂದ ಹಂಗ ಎಚ್ಚರ ಆಗಬೇಕು, ಅದನ್ನ FD ಮಾಡಿಂದ ಎಚ್ಚರ ಆಗಬೇಕು. ಅಲ್ಲ, ಇವ ಬಿಡ್ರಿ, ಅವ್ರ ಮಿಸ್ಸಸ್ ಎಷ್ಟು ಇಂಟೆಲಿಜೆಂಟ್ ಇದ್ರು. ಕನಸಿನಾಗ FD ಮಾಡ್ಬೇಕಂತದ. ಇಂಥ ಇಂಟೆಲಿಜೆಂಟ್ ಮಿಸ್ಸಸ್ ಇದ್ದಕ್ಕ ಇವು ಮಿಸ್ ಆಗ್ಯಾವೆಲ್ಲವು. ನಮ್ಮದೇನು ಅಂದ್ರ, ಇನ್ನೊಬ್ಬರು ಮನ್ಯಾಗಿನ ತಾಳಿ ಹೋದ್ರು ಪರವಾಗಿಲ್ಲ, ನನಗ ಮಾತ್ರ ಬೋರ್ಮಳ ಸರ ಬರ್ಬೇಕನ್ನುವ ಭಾವ ಇದ್ರೆ ಜಗತ್ ಹೆಂಗ್ ಉದ್ಧಾರ ಆಗ್ತದ ಹೇಳಿ? ಎಲ್ಲರೂ ಬದುಕಬೇಕನ್ನುವ ಭಾವ ಬೇಕಾಗ್ತದೆ. ಸಂಗ್ರಹ ಇಲ್ಲಲ್ಲಿ, ಎಲ್ಲಾ ಕಳೆದಿದ್ದು ಅಷ್ಟೇ. ಪ್ರಾಪ್ತಿ ಕಾಣವ ಕೋಪಿ ರಾಟವ ಕೋಪಿ ನಮಯ. ಅವರು ಭರ್ತೃಹರಿ ಅಂತಾರೆ. ತೃಷ್ಣ ಅಂದ್ರ
ಆಸೆ ಇಚ್ಛೆ ಅದು ಮುಗಿದಲು ಬಿಸಿಲು ಗುದಿರಿದ್ದಂಗ ಅದು ತೃಷ್ಣ. ನೀವು ಈ ಮರುಭೂಮಿ ಇರ್ತೈತಲ್ಲ, ಮರುಭೂಮಿಯೊಳಗ ಮಳಿ ಆದ್ರ ನೀವೆಲ್ಲರ ನೀರ್ ನಿಂತಿದ್ ನೋಡಿರೇನ್? ಸಾಧ್ಯವೇ ಇಲ್ಲ. ಹಂಗ ಮನುಷ್ಯನ ಮನಸ್ಸನ್ನೋದು ಒಂದು ಉಸುಕಿನ ಮರುಭೂಮಿ ಆಗೈತಿ. ಎಷ್ಟು ಸಂಪತ್ತು ಸಂಗ್ರಹ ಆದ್ರೂ ಸಾಕ್ ಅನ್ನೋದಿಲ್ಲ, ಇದು ಮರುಭೂಮಿ ಆಗೈತಿ ಅಂತ ಕವಿ ಹೇಳ್ತಾನೆ. ಎಷ್ಟು ಯಾರ್ದು ಬಿಟ್ಟಿವ್ ಹೇಳ್ರಿ, ಮರುಭೂಮಿ ಮಾಡ್ಕೊಂಡಿ. ಈಗ ಮ್ಯಾಲಿನವ್ರ ಒಂದು ಶ್ರೀಮಂತನ ಮನಿ ಇತ್ತಂತ. ಅವ್ರ ಹುಡುಗ ಪ್ಯಾಟ್ಯಾಗ ಓದ್ತಿತ್ತು. ಆ ಹೆಣ್ಮಗಳು ಏನ್ ಮಾಡ್ದಂದ್ರ ಮಗನಿಗೆ ಈ ಚಕ್ಲಿ ಮಾಡ್ತಾರಲ್ಲ, ಚಕ್ಲಿ ಅಂತ ಏನಂತ ರೌಂಡ್ ರೌಂಡ್ ಇರ್ತಾವಲ್ಲ ಅವು, ಚಕ್ಲಿ ಮಾಡಿ ಬುತ್ತಿ ಮಾಡಿ ಮಗನಿಗೆ ಕೊಟ್ಟು ಕಳ್ಸದ್ಲಂತ ಆಳ ಮಗನ ಕೈಯಾಗ. ಅವ ತಗೊಂಡು ಊರಾಗಿಂದ ಬುತ್ತಿ ತಗೊಂಡು ಚಕ್ಲಿ ಡೆಬ್ಬಿ ತಗೊಂಡು ನಡ್ಕೊಂತ ಹೋಗ್ಬೇಕು, ಬಸ್ ಇಲ್ಲ. ಆ ಹುಡುಗ ಹಾಸ್ಟೆಲ್ನಾಗ ಇರ್ತಿತ್ತು. ಇವ ತಗೊಂಡು 7 ಕಿಲೋಮೀಟರ್ 8 ಕಿಲೋಮೀಟರ್ ಇತ್ತು. 1 ಕಿಲೋಮೀಟರ್ ಬಂದ ತಕ್ಷಣನ ಅವನಿಗೆ ಅನಿಸ್ತು, ಏನಾರ ಕಟ್ಟಾಳ ನಮ್ಮ ಸಾವುಕಾರ್ತಿ ನೋಡ್ಬೇಕಂತ ಹಿಂಗ್ ತೆಗದ ಚಕ್ಲಿ ಇತ್ತು. ಅವನಿಗೆ ಏನ್ ಅನಿಸ್ತು ಅಂದ್ರ, ಇದು ಚಕ್ಲಿ ಹೊರಗಿಂದ ಒಂದು ರೌಂಡ್ ತಿಂದ್ರಿ ಏನಾಕೈತಿ. ಒಂದೊಂದ್ ರೌಂಡ್ ತಿನ್ಕೊಂತ ಹೋದ. 2-3 ಕಿಲೋಮೀಟರ್ ಹೋದ. ಅಲ್ಲಿ ಇನ್ನೂ ಬಾಳ ರೌಂಡ್ ಅದಾವಲ್ಲ, ಮತ್ತೊಂದೊಂದ್ ರೌಂಡ್ ಮುಗಿಸ್ದ. ಮತ್ತೊಂದ್ 2 ಕಿಲೋಮೀಟರ್ ಹೋದ, ಮತ್ತೊಂದು ರೌಂಡ್ ಮುಗಿಸ್ತು. ಆ ಹುಡುಗನ ಹಾಸ್ಟೆಲ್ ಮುಗಿಯೋದ್ರಾಗ ಎಲ್ಲಾ ರೌಂಡ ಮುಗಿದಿದ್ವಿ. ಚಕ್ಕಲಿ ಮುಗಿದಿತ್ತು, ಆದ್ರೆ ತಿನ್ಬೇಕನ್ನುವ ಇಚ್ಛೆ ಮುಗಿದಿದ್ದಿಲ್ಲ ಅವಂದು. ಹಂಗ ಮ್ಯಾಲಿನವ್ರು ಒಂದಿಷ್ಟು ಕಳಿಸಿರ್ತಾರ ಬಡವರಿಗೆ ಮುಟ್ಟಿಸ್ಬೇಕಂತ. ಅದು ಬರಾಗದ್ರಾಗ ಎಲ್ಲರೂ ಒಂದೊಂದು ರೌಂಡ್ ತೊಗೊಂಡು ಪಾಪ ಬಡವನ ರೈತನಿಗೆ ಬರೋದ್ರಾಗ ಚಕ್ಕಲಿ ಸಿಕ್ಕಿಲ್ಲ, ಆದ್ರೆ ತಿನ್ನೋರ್ ಇಚ್ಛೆ ಮುಗುದಿಲ್ಲ. ಇನ್ನು ಬಡವನ ಕಣ್ಣೀರಿಗಾದ್ರೂ ಬೆಲೆ ಬಿರಬೇಡ ಹೇಳು. ಹೌ ವಿ ಆರ್ ಎಜುಕೇಟೆಡ್. ಒಬ್ಬ ಬಡವನ ದುಡ್ಡು ತಿನ್ನಬೇಕು ಅನ್ನುವಂಥ ಸುಶಿಕ್ಷಿತರ ನಾವಾದ್ರೆ ನಮ್ಮ ವಿದ್ಯೆಗೆ ಬೆಲೆ ಎಲ್ಲಿ ಹೇಳಿ? ನಮ್ಮ ತೃಷ್ಣ ಮುಗದೈತೇನು ಹೇಳಿದ? ಒಬ್ಬ ಹೇಳ್ದಂತ, ನಮ್ಮೂರಾಗ ಹಾವು ನುಂಗ್ತಾರಂದ. ನಿಮ್ಮೂರ್ ಸುದ್ದಿ ಏನ್ ಹೇಳ್ತಿ ಬಾ, ನಮ್ಮೂರಾಗ ಸೂಜಿ ನುಂಗ್ತಾರಂದ. ಇನ್ನೊಬ್ಬ ನಮ್ಮೂರಾಗ ಡಬ್ಣ ನುಂಗ್ತಾರ. ನಮ್ಮೂರಿಗೆ ಬಾ ಹಾವು ನುಂಗವ್ರ ಅದಾರ. ಇನ್ನೊಬ್ಬ ಬಂದ್ ಹೇಳ್ದ, ಸುಮ್ ಕೂಡ್ರಿ, ಇವೆಲ್ಲ ಏನ್ ಹೇಳ್ತೀರಿ? ಸೂಜಿ ನುಂಗದು, ಡಬ್ಣ ನುಂಗದು, ಹಾವು ನುಂಗದು ಯಾರಾದ್ರೂ ಮಾಡ್ಬೋದು. ನಮ್ಮೂರಿಗೆ ಬರ್ರಿ, ಆಶ್ರಯ ಮನಿಗೆ ಮನಿ ನುಂಗ್ಯಾರ, ಹೊಲಕ್ ಹೊಲ ನುಂಗ್ಯಾರ, ದಾರಿಗೆ ದಾರಿ ನುಂಗ್ಯಾರ. ಅವು ನುಂಗಿದ್ದು ಇನ್ನೂ ಸಹಿತ ಗೊತ್ತಾಗಿಲ್ಲ, ಯಾವ MRI ಸ್ಕ್ಯಾನ್ನಾಗೂ ಸಿಕ್ಕಿಲ್ಲ. ಸೂಜಿ ಡಬ್ಬಣ ಕೊನೆಗೆ ಯಾವ ಪಾರ್ಟ್ನಾಗರ ಐತಂತ ಸ್ಕ್ಯಾನ್ ಮಾಡಿ ತೆಗೆದು ಆಪರೇಟ್ ಮಾಡಿ ತೆಗಿಬಹುದು. ಯು ಕೆನಾಟ್ ಆಪರೇಟ್ ದಿಸ್, ಸೋ ಇಂಟೆಲಿಜೆಂಟ್. ಎಂದು ಮುಗದೈತಪ್ಪ ಮನುಷ್ಯಂದು. ಮನುಷ್ಯನೇ ಈ ಜಗತ್ತೇನಿದೆಯಲ್ಲ, ಈ ಜಗತ್ತು ಮನುಷ್ಯನ ಅವಕಾಶಗಳಿಗಾಗಿ, ಈ ಜಗತ್ತು ಅವಶ್ಯಕತೆಗಳಿಗಾಗಿ ಈ ಜಗತ್ತು ಬಹಳ ದೊಡ್ಡದೈತಿ. ನನ್ನ ಅವಶ್ಯಕತೆಗೆ ಏನ್ ಬೇಕೋ ಅದಕ್ಕೆ ಈ ಜಗತ್ತು ಬಹಳ ದೊಡ್ಡದಾಗ್ತೈತಿ. ಅವಶ್ಯಕತೆಯ ದೃಷ್ಟಿಯಿಂದ ನೋಡಿದ್ರ ಜಗತ್ತು ದೊಡ್ಡದಾಗ್ತೈತಿ, ಆಶಾ ದೃಷ್ಟಿಯಿಂದ ನೋಡಿದ್ರೆ ಜಗತ್ತು ಸಣ್ಣದಾಗ್ತೈತಿ ಅಷ್ಟೇ. ಅವಶ್ಯಕತೆಗಳಿಂದ ನೋಡಿದ್ರ ಈ ಜಗತ್ತಿನೊಳಗೆ ಏನೂ ಕೊರತಿಲ್ಲ. ಆಶೆಯ ದೃಷ್ಟಿಯಿಂದ ನೋಡಿದ್ರೆ ಈ ಜಗತ್ತು ಸಾಕಾಗುದಿಲ್ಲ ಮನುಷ್ಯನಿಗೆ. ಸಂಗ್ರಹ ಇದು ಅಷ್ಟೇ. ಕೌಂಟ್ ಲಿಯೋ ಟಾಲಸ್ಟಾಯ್ ಅಂತ ಹೇಳಿ ಒಬ್ರು ದೊಡ್ಡ ರೈಟರ್, ಕೌಂಟ್ ಲಿಯೋ ಟಾಲಸ್ಟಾಯ್ ಅವರು ಒಂದು ಶಾರ್ಟ್ ಸ್ಟೋರಿ ಬರೀತಾರ, ಒಂದು ಸಣ್ಣ ಕಥೆ ಬರೀತಾರ. ಆ ಕಥೆ ಏನ್ ಹೇಳ್ತಿತ್ತು ಅಂದ್ರ, ಒಬ್ಬ ರಾಜ ಇದ್ದ. ಆ ರಾಜನ ಹುಟ್ಟು ಹಬ್ಬ ಇತ್ತು. ರಾಜ ತನ್ನ ಹುಟ್ಟು ಹಬ್ಬಕ್ಕೆ ಏನ್ ಮಾಡ್ದ ಅಂದ್ರ, ಅವ ಒಂದು ಡಂಗುರ ಹಾಕಿಸಿದ. ಏನ್ ಡಂಗುರ ಹಾಕ್ಸಿದ್ನಂದ್ರ, ಇವತ್ತು ನನ್ನ ಹುಟ್ಟು ಹಬ್ಬ, ನನ್ನ ರಾಜ್ಯದ ಪ್ರಜೆಗಳೆಲ್ಲ ಯಾರ್ಯಾರಿಗೆ ಏನೇನು ಬೇಕು, ಯಾರ್ಯಾರಿಗೆ ಎಷ್ಟೆಷ್ಟು ಭೂಮಿ ಬೇಕು, ಬೆಳಿಗ್ಗೆ ಸೂರ್ಯೋದಯ 6 ಗಂಟೆಗೆ ಅವ್ರು ಓಡ ಶುರು ಮಾಡ್ಬೇಕು. ಕರೆಕ್ಟ್ 6 ಗಂಟೆ ಸೂರ್ಯಾಸ್ತಕ್ಕೆ ಅವ್ರು ಹೋಗಿ ಎಲ್ಲಿ ನಿಂದಿರ್ತಾರ, ಎಲ್ಲಿಂದ ಓಡಾಕ್ ಶುರು ಮಾಡಿರ್ತಾರ, ಮತ್ ಹೋಗಿ ಎಲ್ಲಿ ನಿಲ್ತಾರ, ಅಷ್ಟು ಆಸ್ತಿ ಅವ್ರ ಹೆಸರ್ಲಿ ಅಂತ ಡಂಗರ ಸಾರಸ ಬಂತ್ ನೋಡ್ರಿ. ಬೆಳಕ್ ಹರಿದ್ರಾಗ ಊರನ್ ಮಂದಿ ವೀಲ್ ಚೇರ್ ಇದ್ದವ್ರು ಸಹಿತ ನಡ್ಕೊಂತ ಬರಾಕತ್ರ. ಮೊದಲೆಲ್ಲ ಕಮ್ಮಗ್ ಉಣ್ಕೊಂತಿದ್ರೆಲ್ಲ ವೀಲ್ ಚೇರ್ ಮೇಲೆ ಇದ್ರೆ ಬೇಷ್ ಅಂತಿದ್ರ ಅವ್ರು. ಯಾವಾಗ ಆಸ್ತಿ ಸಿಗತೈತಿ ಅಂದ್ರು ವೀಲ್ ಚೇರ್ ಒಗದ ಬಂದ್ಬಿಟ್ರು. ಬಂದ್ ಎಲ್ಲಾ ಗೆರಿ ಹಾಕಿದ್ರು, ನಿಂತ್ರು ಮಂದಿ.
ಯಾಕಂದ್ರೆ ಬೆಳಗ್ಗಿಂದ ಸಾಯಂಕಾಲ ಮಠ ಓಡ್ಬೇಕಲ್ಲ. ಸೂರ್ಯ ಉದಯಕ್ಕೆ ಓಟ ಶುರುವಾಗಿದ್ದು ಸೂರ್ಯಾಸ್ತಕ್ಕೆ ಮುಗಿತಿತ್ತು. ಅವ್ರು ಎಷ್ಟು ಓಡ್ತಾರ ಅಷ್ಟು ಕೊಡ್ತೀನಿ ಅಂದಿದ್ದ ರಾಜ. ಅಷ್ಟು ಅವ್ರದೇ ಭೂಮಿ. ಅವಾಗ ಎಲ್ಲರೂ ನೀರು ಕಟ್ಕೊಂಡು, ಟಿಫಿನ್ ಕಟ್ಕೊಂಡು, ಮಧ್ಯಾಹ್ನ ಊಟ ಕಟ್ಕೊಂಡು ಬಂದು ನಿಂತರು. ಗೆರಿಗೆ ಸೀಟಿ ಹೊಡೆದ್ರು, ಓಡಾಕತ್ರಿ ಎಲ್ಲರು. ಓಟ್ ಶುರು ಆತು 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 8:30 9 ಆತು. ಒಬ್ಬವ ಗಿಡದ ಬುಡಕ್ಕ ನೆಳ್ಳೈತಂತ ಕುಂತು ಬುತ್ತಿ ಬಿಚ್ಚಿ ನಿಂತು ತಿನ್ಬೇಕಂದ ನೋಡ್ತಾನ ಹಿಂದ ಮಂದಿ ಓಡಾಕತ್ತಿತ್ತು. ಅವ ಅಂದ ಕುಂತು ತಿಂದ್ರ ನಂದು ಕಡಿಮೆ ಆಗತ್ತಂತ ಹೇಳಿ ಕಟ್ಟದ ಬುತ್ತಿ ತಿನ್ಲಿಲ್ಲ, ಓಡಾಕ್ ಶುರು ಮಾಡದ. ಮತ್ ಓಡದ ನೀರು ಕುಡಿದ್ರ, ನಿಂತ ನೀರು ಕುಡಿದ್ರ ಸಮಸ್ಯೆ ಆಗ್ತೈತಿ, ಮತ್ ಕಡಿಮೆ ಆಗ್ತೈತಿ ಅಂತ ಓಟ ಶುರು ಆಗಿತ್ತು. ಮಧ್ಯಾಹ್ನ 2:15 ನೋಡ್ದ, ಮತ್ ಕುಂತ ಉಣ್ಬೇಕಂದ, ಮತ್ತ ಓಟ ನೋಡ್ದ ಹಿಂದ ಮಂದಿದ್, ಮತ್ತ ಬುತ್ತಿ ಕಟ್ಕೊಂಡು ಮತ್ ಓಡಾಕ್ ಶುರು ಮಾಡ್ದ. ಸಾಯಂಕಾಲ 5 ಗಂಟೆ ಆತು, ಬಹಳ ದಣಿವಾಗಿತ್ತು. ಕೊನೆಗೆ ಟಿಫಿನರ ಒಂದ್ ಸ್ವಲ್ಪ ತಿನ್ಬೇಕಂತ ನೋಡ್ದ, ಹಿಂದ್ ಮಂದಿ ಓಡ್ತಿತ್ತಲ್ಲ, ಅವನಿಗೆ ಅನಿಸ್ತು ಈಗ ಅಕಸ್ಮಾತ್ ಇಷ್ಟು ಬಂದೇನಿ, ಇನ್ನೊಂದು ಸ್ವಲ್ಪ ಓಡಿ ಬಿಟ್ರ 6 ಗಂಟೆ ಆಗ್ತೈತಿ, ಇಷ್ಟಕ್ಕೆ ಊಟಕ್ಕೆ ಕುಂತ್ರ ಇಷ್ಟು ಕಡಿಮೆ ಆಗತ್ ನಂತ. ಮತ್ ಓಡ್ದ ಬಹಳ ದಣದಿದ್ದ. ಬೆಳಗ್ಗಿಂದ ಊಟ ಇಲ್ಲ, ನೀರಿಲ್ಲ, ಬಿಸಿಲಾಗ ಭೂಮಿ ಸಲುವಾಗಿ ಓಡ್ತಿದ್ದ. 6 ಗಂಟೆ ಆತ ಕರೆಕ್ಟ್. ಹೋಗಿ ನಿಂತ, ದಣದಿದ್ನೆಲ್ಲ ದಪ್ಪನಂಗ್ ಹೊತ್ಕೊಂಡು ಬಿದ್ದ. ಹಂಗ ಬೀಳಿಲ್ಲ, ಹಿಂಗ ಬಿದ್ರ ಸ್ವಲ್ಪ ಸಿಗ್ತೈತಂತ ಕೈ ಮುಂದಕ್ಕೆ ಮಾಡಿ ಬಿದ್ದ. ಮತ್ ಸೂರ್ಯ ಮುಳುಗಿದ್ದ, ಜೀವ ಹೋಗಿತ್ತು. ಭೂಮಿ ನಕ್ಕು ಮನುಷ್ಯಾಗ ಹೇಳ್ತು, ನೋಡು ಹಿಂಗ ಓಡದವ್ರು ಬಾಳ ಅದಾರಿ, ನೀವ್ ಒಬ್ಬನ ಅಲ್ಲ, ಹಿಂದನು ಬಹಳ ಮಂದಿ ಓಡ್ಯಾರ. ಓಡಿದ್ದು ಸುಳ್ಳ, ಬಿದ್ದಿದ್ದಷ್ಟೇ ಖರೆ, ಇಷ್ಟ ಕೊಡ್ತೀನಿ ನಿನಗಂತ ಹೇಳ್ತದ ಭೂಮಿ ಅಂತ. ಮನೆಯ ಕಟ್ಟಿಸಿದಿ ಮಾಳಿಗೆ ಬಿಟ್ಟು ಹೊಂಟೆಲ್ಲೋ ನಾಳಿಗೆ. ಮನೆಯ ಕಟ್ಟಿಸಿದಿ ಮಾಳಿಗೆ ಬಿಟ್ಟು ಹೊಂಟೆಲ್ಲೋ ನಾಳಿಗೆ, ಕಂಬಳಿದು ಮಾಡ್ಯಾರೋ ಜೋಳಿಗೆ, ಮತ್ತ ನಿನಗೆಟ್ಟು ಬಂದು ಉಣ್ತಾರಲ್ಲೋ ಹೋಳಿಗೆ. ಅನುಭವಿಗಳು ಹೇಳುವ ಮಾತ. ಸಂಗ್ರಹ ಬೇಡ ಮನುಷ್ಯ. ಯಾವ್ಯಾವ ರೀತಿಯೊಳಗ ನಾವ್ ಎಲ್ಲೆಲ್ಲಿ ಸಂಗ್ರಹ ನಮಗ್ ಈಗ ಇವು ಬಿಟ್ಟಾರ, ಈಗ ಬ್ಯಾರೆ ಟೈಪ್ ಶುರು ಮಾಡ್ಯಾರ. ಮತ್ ಹೆಂಗ ಇವು ಸಾಮಾನ್ಯದ ಬೇಡ. ಈಗ ಮತ್ತೊಬ್ರು ಯಾರೋ ಬಸ್ನಾಗ ಹತ್ತಿದ್ರಂತ. ಆ ಬಸ್ನಾಗ ಹತ್ತದ ಕೂಡಲೇ ಒಬ್ಬ ಹೆಣ್ಮಗಳು ಅದು ಹಾ 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 ಅಂತ ಕುಣ್ಯಾಕತ್ಲ. ಅವಾಗ ಕಂಡಕ್ಟರ್ ಕೇಳಿದ, ಏನಿದೆ? ನನಗ್ ದೇವಿ ಬಂದಾಳ ಮೈಯಾಗ. ದೇವಿ ಏನ್ ಮಾಡ್ಬೇಕು? ಕಾಣಿಕ ಕೊಡ್ಬೇಕಂದ್ರ ಅವ 100 ರೂಪಾಯಿ ಕೊಟ್ಟ. ಆತದು ಇಳಿತು ದೇವಿ ಅಲ್ಲೇ. ಆಮೇಲೆ ಇದನ್ನೊಂದು ಹಳ್ಳಿ ಮುದಿಕ್ ನೋಡಿತ್ತಿದ್. ಇದು ಹುಬ್ಬಳ್ಳಿಯಾಗ ನಡೆದಿತ್ತ. ಅದು ಏನಂತು, ಬಸ್ನಾಗ ಹಿಂಗ ದೇವಿ ಬಂದ್ರ ನಮಗ್ 100 ರೂಪಾಯಿ ಸಿಗ್ತೈತೆ ಅಂತ ಹಳ್ಳಿಗ್ ಬಂತು. ಹಳ್ಳಿ ಕಂಡಕ್ಟರ್ ಹತ್ತದ, ಇದು ಹಾ 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 ಅಂತಿದ್. ಅವ ಕಂಡಕ್ಟರ್ ಕೇಳಿದ, ಏನಾಗೈತಿ ಅಂತ. ದೇವಿ ಬಂದೈತಿ ನನಗಂತ. ಅವ ಅಂದ, ಡಬಲ್ ಟಿಕೆಟ್ ತಗೊಂಡ್ ನಾವು, ನಿಂದೊಂದು ದೇವಿದೊಂದು. ಅವೆಲ್ಲ ಸಿಟಿಯಾಗಿ ನಡೀತಾವ, ನಮ್ಮಲ್ಲಿ ನಡೀದಿಲ್ಲ ಅಂತವ್. ದೇವಿಗೆ ಬಾಳ್ ಮಂದಿಗೆ ನೋಡಿ ನಾವು. ಡಬಲ್ ತಗೊಂಡ್ ನಿಂದು, ಇಲ್ಲಾಂದ್ರೆ ಇಳಿಸ್ತೀನಿ ನೋಡಿ ಕೆಳಗ. ಅವ ಇಳಿಸ್ತೀನಿ ಅಂದಿದ್ದಕ್ಕೆ ಇಳಿತಿ ದೇವಿ. ನಮಗ ದೇವ್ರ ಮೈಯಾಗ ಬರಬಾರ್ದಂತಲ್ಲ, ದೇವ್ರ ಮೈಯಾಗ ಬರ್ಬೇಕು. ಆದ್ರೆ ನಮಗ್ ಕಾಡುವ ದೇವರು ಬೇಡ, ದುಡಿಯುವ ದೇವರು ಬೇಕು, ಕೊಡುವ ದೇವರುಗಳು ಬೇಕಾಗ್ಯಾವಷ್ಟೇ. ಪತಂಜಲ ವಿಚಾರ ಮಾಡಾಕತ್ತ, ಸಂಗ್ರಹ ಬ್ಯಾಡ ಅಂದ್ರ ಜೀವನ ಹೆಂಗ್ ನಡೀತೈತ್ರಿ ಅಪ್ಪಗಳ? ಸಂಗ್ರಹ ಬ್ಯಾಡ ಅಂದ್ರ ಜೀವನ ನಡೀತೈತೇನು? ಅದಕ್ಕ ಅವ ಒಂದು ಸೂತ್ರ ಹೇಳ್ತಾನ, ಅಪರಿಗ್ರಹ. ಸಂಗ್ರಹ ಮಾಡಬೇಡ ಅಂತಲ್ಲ ಮನುಷ್ಯನೇ, ಸಂಗ್ರಹ ಮಾಡು. ಆದ್ರ ಒಂದು ತಲೆಯಾಗ ನೆನಪಿರ್ಲಿ, ನಿನ್ನ ಜೀವನದ ಸಂತೃಪ್ತಿಯನ್ನು ಕೆಡಿಸ್ಕೊಂಡು ಸಂಗ್ರಹ ಮಾಡಕ್ ಹೋಗ್ಬೇಡ. ಇದು ಅಪರಿಗ್ರಹ ಅಂತ ಹೆಸರದು. ಪರಿಗ್ರಹ ಅಂದ್ರೆ ಸಂಗ್ರಹ ಮಾಡೋದು, ಅಪರಿಗ್ರಹ ಅಂದ್ರೆ ಸಂಗ್ರಹ ಮಾಡದೇ ಇರುವುದು. ನೀನು ದೇರ್ ಆರ್ 2 ಥಿಂಗ್ಸ್, ಸಕ್ಸಸ್ ಅಂಡ್ ಸ್ಯಾಟಿಸ್ಫ್ಯಾಕ್ಷನ್. ಒಂದು ಸಕ್ಸಸ್ ಐತಿ, ಇನ್ನೊಂದು ಸ್ಯಾಟಿಸ್ಫ್ಯಾಕ್ಷನ್ ಐತಿ. ಸಕ್ಸಸ್ ಏನಿದೆ, ಸಕ್ಸಸ್ ಇಸ್ ಮೇಜರ್ಡ್ ಬೈ ಪೀಪಲ್, ಬೈ ಅದರ್ಸ್. ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಮೇಜರ್ಡ್ ಬೈ ಯುವರ್ ಹಾರ್ಟ್. ನಾವೇನ್ ಮಾಡಿವಿ ಅಂದ್ರ, ಸಕ್ಸಸ್ಸಿನ ಹಿಂದೆ ಬೆನ್ ಹತ್ತಿ ಸಂಗ್ರಹ ಮಾಡಾಕತ್ತೀವಲ್ಲ, ಬರೇ ದುಡ್ಡು ಸಂಪಾದನೆ ಮಾಡಿದ್ದ ಸಕ್ಸಸ್ ಅಂತಲ್ಲ.
ಅದು ಜನರಿಗೆ ಗೊತ್ತಾಗಬಹುದು. ಸಂತೃಪ್ತಿ ಅನ್ನೋದು ನಿನ್ನ ಹೃದಯಕ್ಕೆ ಗೊತ್ತಾಗ್ತೈತಿ. ಮನುಷ್ಯನೇ ಸಂತೃಪ್ತಿ ಬಹಳ ಮುಖ್ಯ ಜೀವನದಲ್ಲಿ. ಜೀವನದ ಸಂಗ್ರಹ ಬೇಡ ಅಂತಲ್ಲ, ಆದ್ರೆ ಜೀವನದಲ್ಲಿ ಸಂತೃಪ್ತಿ ಕಳ್ಕೊಂಡು ಸಂಗ್ರಹ ಮಾಡಿದೆ ಅಂದ್ರೆ ದುಃಖಕ್ಕೀಡಾಗತ್ತೆ ನಿನಗ. ಬೇಕು ಖರೆ, ಬ್ಯಾಡ ಅಂತಲ್ಲ. ಒಂದು ಪಕ್ಷಿಯು ಗೂಡು ಕಟ್ಟತೈತಿ, ಎಲ್ಲೋ ಹಾರಾಡಿ ಸಣ್ಣ ಸಣ್ಣ ಕಾಳುಗಳನ್ನು ತಂದು ತನ್ನ ಮರಿ ಬಾಯಾಗ ಕೊಡ್ತೈತಿ, ಮರಿಗೆ ತಿನ್ನಿಸ್ತೈತಿ, ಮಕ್ಕಳನ್ನ ಬೆಳೆಸ್ತೈತಿ. ಎದಕ್ ಮಾಡ್ತೈತಿ ಅಂದ್ರ ಅದಕ್ಕೆ ಏನು ಮುಖ್ಯ ಅಂದ್ರ ಗೂಡು ಮುಖ್ಯ ಅಲ್ಲ. ಒಂದಿಷ್ಟು ದಿವಸ ಇತ್ತು ಅಂದ್ರೆ ಹಾರಿ ಹೋಗ್ಬಿಡ್ತೈತಿ ಮಕ್ಕಳನ್ನ ಕರ್ಕೊಂಡು. ಪಕ್ಷಿಗೆ ಗೂಡು ಮುಖ್ಯ ಅಲ್ಲ, ಮಕ್ಕಳು ಮುಖ್ಯ, ಬದುಕು ಮುಖ್ಯ. ಸಂಗ್ರಹ ಅಲ್ಲ, ಬದುಕು ಮುಖ್ಯ ಅನ್ನೋದು ನಾವು ತಿಳ್ಕೋಬೇಕು. ಸಂಗ್ರಹ ಹೆಚ್ಚಾಗಿರುವುದರಿಂದ ಬದುಕಿನ ಸಂತೃಪ್ತಿ ಕಳ್ಯಾಕತ್ತೈತಿ. ಅಂದ್ರೆ ಸಂಗ್ರಹದ ಬೆನ್ನ ಹತ್ತೀವಿ ನಾವು ಅಷ್ಟೇ, ಬದುಕಿನ ಬೆನ್ನ ಬಿಟ್ಟಿವಿ. ಎಷ್ಟು ಸಂಗ್ರಹ ಬೇಕು ಅಷ್ಟಿರ್ಬೇಕು, ಸಂಗ್ರಹ ಬೇಡ ಅಂತಲ್ಲ, ಎಷ್ಟು ಬೇಕು ಅಷ್ಟಿರ್ಬೇಕು. ಈಗ ನೀವು ಪಾದರಕ್ಷೆ ಖರೀದಿ ಮಾಡ್ತೀರಿ ಅಂಗಡ್ಯಾಗ ಹೋಗಿ. ಇಲ್ಲ ನಾವು ಬಹಳ ದೊಡ್ಡವರು ಶ್ರೀಮಂತರ ಸಂಗ್ರಹ ಐತಂತ ಒಂದು 20 ನಂಬರಿನ ಚಪ್ಪಲ್ ತಗೊಂತೀರಿ, 10 ನಂಬರ್ 12 ನಂಬರ್ ಇರ್ತಾವ ಇಲ್ಲ, ಎಷ್ಟಿರ್ತಾವ? ಅಂದ್ರ ನಂದು 7 ನಂಬರ್ ಪಾದ ಇತ್ತು ಅಂದ್ರೆ 7 ನಂಬರ್ ತಗೊಂತೀನಿ, 8 ನಂಬರ್ ತಗೊಳ್ಳೋದಲ್ಲ. ಅಂದ್ರ ಪಾದ ಎಷ್ಟೈತಿ ಅಷ್ಟೇ ನಂಬರಿನ ಪಾದರಕ್ಷೆ ತಗೊಳ್ತಿ, ಮೈ ಎಷ್ಟೈತಿ ಅಷ್ಟೇ ನಂಬರಿನ ಬನೀನ್ ತಗೊಳ್ತಿ, ತಲಿ ಎಷ್ಟೈತಿ ಅಷ್ಟೇ ನಂಬರಿನ ಟೊಪ್ಗಿ ತಗೊಂತಿ. ನಿನ್ನ ಮೈ ಇದ್ದಷ್ಟು ಬಟ್ಟಿ ಖರೀದಿ ಮಾಡದ ಮೇಲೆ ಹೊಟ್ಟಿ ಇದ್ದಷ್ಟು ಯಾಕೆ ಸಂಗ್ರಹ ಮಾಡಬಾರ್ದು ಮನುಷ್ಯನೇ? ಇದು ತಿಳ್ಕೊ. ಉಳ್ದಿದ್ದೆಲ್ಲ ಅಷ್ಟ ಮಾಡಾಕತ್ತಿ, ಹೊಟ್ಟಿಗೆ ಮಾತ್ರ ಇಲ್ಲ. ನಿಂದ ಎಷ್ಟೈತಪ್ಪ ಹೊಟ್ಟೆ ಹೇಳು? ನಿನ್ನ ಹೊಟ್ಟೆ ಇರುವುದಾದರೂ ಎಷ್ಟು? ಮನುಷ್ಯನ ಹೊಟ್ಟೆ ಒಂದು ಅರ್ಧ ಫೀಟ್ ಐತಿ. ಆನೆ ಹೊಟ್ಟಿ 10x10. ನಿಂದು ಒಂದು ಅರ್ಧ ಫೀಟ್ ಹೊಟ್ಟಿ ಇರವ ಪುತ್ರ ಪೌತ್ರ ಅಂತಿ, ನೀನು ಮಕ್ಕಳು ಮೊಮ್ಮಕ್ಕಳಂತಿ. ಆದ್ರ 10x10 ಫೀಟ್ ಹೊಟ್ಟೆ ಇರುವಂತ ಆನೆ ಸಾಯಂಕಾಲ ನನ್ನ ಮರಿಗೆ ಏನಂತ ವಿಚಾರ ಮಾಡಿ. ಒಂದು ಆಕಳ ಅಕಸ್ಮಾತ್ ಸಾಯಕತ್ತಿತ್ತು ಅಂದ್ರ ಕೊಟ್ಟಿಗೆ ಒಳಗ, ಸಾಯುವ ಆಕಳು ತನ್ನ ಕರುವಿಗೆ ಬಣಮಿ ಒಟ್ಟಿ ಸತ್ತಿಲ್ಲ. ಕಣಕಿ ಬಣಮಿ ಒಟ್ಟಿ ನಾ ಹೋಗ್ತೀನಿ ಮುಂದ ನೋಡಪ್ಪ ನನ್ನ ಮಗುವಿಗಂತ ಒಂದು ಬಣಮಿ ಇಟ್ಟೈತೆ. ಕೊಟ್ಟಿಗೆಯಲ್ಲಿ ಸಾಯುವ ಆಕಳು ತನ್ನ ಕರುವಿಗೆ ಬಣಮಿ ಒಟ್ಟಿ ಸತ್ತಿಲ್ಲ, ಆದ್ರೆ ನಿಸರ್ಗದ ಮೇಲೆ ಭರವಸೆಯನ್ನಿಟ್ಟು ಹೋಗೈತಷ್ಟ, ನನ್ನ ಕರುವಿಗೆ ಅದು ಬದುಕಿಸ್ತೈತೆ ಅನ್ನೋದು. ನಾವು ಭಗವಂತನ ಮೇಲೆ ಭರವಸೆ ಇಟ್ಟಿನ್ನು ಬದುಕುವುದು. ನಿಸರ್ಗ ನೋಡ್ರಿ ಒಂದು ಕ್ಷಣ. ಇಡೀ ತುಂಬಿದ ಸಮುದ್ರ ಆವಿಯಾಗಿ ನೀರು ಹೋಗಿ ಮೋಡ ಕಟ್ಟತೈತಲ್ಲ, ಸಮುದ್ರ ಸೂರ್ಯದೇವನಿಗೆ ಹೇಳ್ತೈತಿ ಇದು ನನ್ನ ನೈವೇದ್ಯ ನಿನಗೆ. ಸಮುದ್ರ ನೀರು ತಾನು ಇಟ್ಕೊಂಡಿಲ್ಲ, ಮೋಡ ಕಟ್ಟೈತಿ. ಮೋಡ ಕಟ್ಟಿದ ಮೇಲೆ ಮೋಡಗಳು ತಾವೇನಾದ್ರೂ ಇಟ್ಕೊಂಡವೇನು? ಇಲ್ಲ, ತಾವಿಟ್ಕೊಂಡಿಲ್ಲ. ಮತ್ ಮಳೆಯಾಗಿ ಸುರಿದಾವ. ಮಳೆ ಅಲ್ಲೇ ಆಕಾಶದೊಳಗೆ ಏನಾದ್ರೂ ನಿಂತೈತೇನು? ನಿಂತಿಲ್ಲ. ಮಳೆ ಮತ್ ಭೂಮಿ ತಾಯಿಗೆ ಸುರಿದೈತಿ. ಭೂಮಿ ತಾನಿಟ್ಕೊಂಡಿಲ್ಲ, ಭೂಮಿ ಗಿಡಕ್ಕೆ ಕೊಟ್ಟೈತಿ. ಗಿಡ ಮತ್ತದನ್ನು ತಾವಿಟ್ಟುಕೊಂಡವೇನು? ಗಿಡ ಹಣ್ಣು ಬಿಟ್ಟು ಜಗತ್ತಿಗೆ ಕೊಟ್ಟಾವ, ಕೊಟ್ಟು ಸಂತೋಷ ಪಟ್ಟೈತಿ ಜಗತ್ತು, ಇಟ್ಟುಕೊಂಡು ಸಂತೋಷ ಪಟ್ಟಿಲ್ಲ ನಿಸರ್ಗ. ನಿಸರ್ಗದೊಳಗೆ ಹೆಂಗೈತಿ ಅಂದ್ರೆ ಕೊಟ್ಟು ಸಂತೋಷ ಪಡೋದೈತೆ. ಅದಕ್ಕೆ ಮನುಷ್ಯನ ಸಂಪತ್ತೇನೈತೆಲ್ಲ, ಸಂಪತ್ತಿಗಿರೋ 3 ರೂಪಗಳಂತ. ಸಂಪತ್ತಿಗೆ 3 ರೂಪಗಳು. ದಾನಂ ಭೋಗೋ ನಾಶಸ್ತಿಸ್ರೋ ಗತಯೋ ಭವಂತಿ ವಿತ್ತಶ್ಯ ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ. ಸಂಪತ್ತಿಗೆ 3 ರೂಪಗಳು. ಅಂದ್ರ ನಮ್ಮ ದೇಶದ ದಾರ್ಶನಿಕರು ಹೆಂಗ್ ಇದನ್ನ ಚಿಂತನೆ ಮಾಡಿದ್ರು, ಇದನ್ನ ಹೆಂಗ್ ಬಳಸಬೇಕು ಸಂಪತ್ತು ಅಂತ. ಅವ್ರು ಹೇಳ್ತಾರ, ಸಂಪತ್ತಿಗಿರದ 3 ರೂಪಗಳು. ಒಂದು, ನೀ ಅನುಭವಿಸು. You have all the rights to enjoy whatever that you have earned. It is your property. You enjoy with that. ನೀ ಏನ್ ಗಳಿಸಿಯಲ್ಲಪ್ಪ ಅದರ ಮೇಲೆ ಪೂರಾ ನಿನ್ ಹಕ್ಕೈತಿ. ದಾನೆ ದಾನೆ ಪೆ ಲಿಖಾ ಹೈ ಖಾನೆ ವಾಲೆ ಖಾನ. ನೀ ಏನ ದುಡಿದು ಗಳಿಸಿ ಅದ್ರ ಮೇಲೆ ಸಂಪೂರ್ಣ ಹಕ್ಕೈತಿ. ನೀ ಉಣ್ಣು, ತಿನ್ನು, ಆರಾಮ್ ಮಜಾ ಮಾಡು. ಅವ್ರ ಏನಂತಾರ, ಉಂಡು ತಿಂದು ಚಂದ ಮಜಾ ಮಾಡಂತಾರ. ಶರಣರು ಏನ್ ಬಿಟ್ಟು ಬಿಡು ಇದು ತ್ಯಾಗ ಮಾಡಂತ ಹೇಳಿಲ್ಲ. ಸಂಪತ್ತು ಮೊದಲು ನೀನು ಆರಾಮ ಆನಂದವಾಗಿ ಅನುಭವಿಸು. ಇವ್ ನಾವೇನ್ ಮಾಡ್ತೀವಿ ಅಂದ್ರ, ಮನ್ಯಾಗ 2 ಎಮ್ಮಿ ಕಟ್ತೀವಿ. ಎಮ್ಮಿ ಕಟ್ಟಿ ಚಲೋ ಹಾಲು ಹೋಟೆಲಿಗೆ ಕಳಿಸ್ತೀವಿ, ಮಕ್ಕಳಿಗೆ ನೀರ್ ಹಾಕಿ ಚಾ ಮಾಡಿ ಕುಡಿಸ್ತೀವಿ. ಋಷಿ ಹೇಳುದು ಹಿಂಗ ಮಾಡಬೇಡ, ಚಲೋ ಹಾಲು ನೀವು ಕುಡೀರಿ ಮೊದಲು.
ಚಂದ ಉಂಡ್ ತಿಂದ ಆರಾಮ್ ನೀವಿರ್. ಹೊಲದಾಗಿನ ಚಲೋ ಹಣ್ಣ ಚಲೋ ಕಾಯಿಪಲ್ಯ ಸಿಟಿಗೆ ಎಕ್ಸ್ಪೋರ್ಟ್ ಮಾಡೋದು, ಕೊಳ್ತಿದ್ ತಂದು ಮನ್ಯಾಗಿಡ. ನೀ ಬೆಳೆದಿದ್ದು ನೀ ದುಡ್ದಿದ್ದು ಚಂದ ಉಂಡ್ ಮೊದಲ್ ನೀನ. ಯು ಇನ್ವೆಸ್ಟ್ ಯುವರ್ ಸೆಲ್ಫ್. ವಾರೆನ್ ಬಫೆಟ್ ಅಂತ ಹೇಳಿ ನೀವು ಕೇಳಿರಿಲ್ಲ ಹೆಸರು? ಜಗತ್ತಿನ ಈ ಬಿಲ್ ಗೇಟ್, ವಾರೆನ್ ಬಫೆಟ್ ಇವರೆಲ್ಲ ರಿಚೆಸ್ಟ್ ಪೀಪಲ್ ಆಫ್ ದಿ ವರ್ಲ್ಡ್. ಅವ ಏನ್ ಹೇಳ್ತಾನಂದ್ರ, ಶ್ರೀಮಂತ ಮನುಷ್ಯ ಸೂತ್ರ ಹೇಳ್ತಾನ, ಮನುಷ್ಯ ಹೆಂಗ್ ಬದುಕ್. ನಮ್ಗೇನ್ ಒಂದು ಬಂಗ್ಲೆ ಕಟ್ಟಿಸಿ ಒಂದು 4 ಎಕರೆ ಪ್ಲಾಟ್ ಮಾಡಿದವ್ರು ಇರ್ಬೇಕು, ಒಂದು 10 ಲಕ್ಷ FD ಇದ್ದವ್ರು ಗೊತ್ತಿಲ್ಲ. ಅವ ಏನಂತಾನ, ವಾರನ್ ಬಫೆಟ್ ಸೂತ್ರ ಕೊಡ್ತಾನ, ಮನುಷ್ಯನೇ ನೀ ಶ್ರೀಮಂತ ಆಗ್ಬೇಕಾಗಿದ್ರ ಸಂಗ್ರಹ ಮಾಡ್ಬೇಡ ಅಂತ. ಮನುಷ್ಯನೇ ನೀ ಶ್ರೀಮಂತ ಆಗಬೇಕಾಗಿದ್ರ ಸಂಗ್ರಹ ಮಾಡಬೇಡ, ಹೂಡಿಕೆ ಬೇಡ, ಹೂಡಿಕೆ ಮಾಡು. ದೆನ್ ಯು ಬಿಕಮ್ ರಿಚ್. ಯು ಇನ್ವೆಸ್ಟ್ ಯುವರ್ ಮನಿ, ಯುವರ್ ಸೆಲ್ಫ್, ಯುವರ್ ಮೈಂಡ್. ಇನ್ವೆಸ್ಟ್ ಮಾಡು. ನೀನ್ ಅನುಭವಿಸ, ಆರಾಮ್ ಅನುಭವಿಸ್. ಏನು ಉಂಡು ತಿಂದ ಆರಾಮ್ ದೇವ್ರೆಲ್ಲ ಕೊಟ್ಟನಲ್ಲ, ಸಂತೋಷವಾಗಿರು. ನೀ ಮೊದಲು ನೀ ಏನು ಗಳಿಸಿ ಉಂಡು ತಿಂದ ಆರಾಮಿರು, ಅನುಭವಿಸಂತಾರ ಅವ್ರು. ನಮ್ಮ ಹಾಂಗ ಮಾಡೋದಿಲ್ಲ. ಎಲ್ಲೆಲ್ಲರ ಸಂಗ್ರಹ ಮಾಡಿಟ್ಟಿರ್ತಾರ, ಅನುಭವಿಸಿದಲ್ಲ, ಬರೀ ತೆಗದ್ ಇಡೋದಷ್ಟೆ. ಅದಕ್ಕ ಅವ್ರು ಹೇಳಿದ್ದು ಋಷಿಗಳು, ಮೊದಲು ಏನ್ ದೇವರು ಕೊಟ್ಟನ ಚಂದ ಅನುಭವಿಸಷ್ಟೇ. ಇದು ದೇವನ ಪ್ರಸಾದ ಅಂತ ಸಂತೋಷವಾಗಿರು. ಮನುಷ್ಯ ಇವು 3 ಎಂದು ಜೀವನದಾಗ ಮರಿಬಾರ್ದು. ಆರೋಗ್ಯವಾಗಿರ್ಬೇಕು, ಆನಂದ. ಇವು 3 ತಲೆಯಾಗಿಟ್ಕೋದು. ಒಂದು ಆರೋಗ್ಯ, ಆನಂದ, ಆಧ್ಯಾತ್ಮ. ಇವು 3 ಯಾರಲ್ಲಿ ಇರ್ತಾರ ಅವ್ರು ಸಂತೋಷವಾಗಿರ್ತಾರ, ಸಂತೃಪ್ತಾಗಿರ್ತಾರ. ಇವು ಎಂದೂ ಕಳ್ಕೋಬಾರ್ದು ಮನುಷ್ಯ. ಆರೋಗ್ಯ ಕಳ್ಕೋಬಾರ್ದು, ಆನಂದ ಕಳ್ಕೋಬಾರ್ದು, ಅಧ್ಯಾತ್ಮ ಕಳ್ಕೋಬಾರ್ದು. ಎರಡನೇದ್ದೇನು ಅಂದ್ರ, ನೀ ಮಸ್ತ್ ದುಡಿ ಉಣ್ಣು, ಇಟ್ ಈಸ್ ಲೆಫ್ಟ್ ಟು ಯು. ಎರಡನೇದ್ದೇನ್ ಹೇಳಿದ್ರ ಅವ್ರಂದ್ರ, ಹಂಚ್ಕೊಂಡು ಉಣ್ಣು. ನೀವ್ ಒಬ್ಬನ ಉಣಬೇಡ, ಹಂಚ್ಕೊಂಡು ಉಣ್ಣು. ಹಣವಿದ್ದಾಗಲೇ ಭಕ್ತಿ, ನೆಣವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯಾತ್ಮ. ಹಣ ಇದ್ದಾಗ ಹಂಚ್ಕೊಂಡುಂಡು, ನೆಣ ಇದ್ದಾಗ, ನೆಣ ಅಂದ್ರೆ ಶಕ್ತಿ, ಸೇವಾ ಮಾಡು. ಯಾಕಂದ್ರ ಹಣ, ನೆಣ ಅಂದ್ರೆ ಶಕ್ತಿ, ದೇಹದೊಳಗಿನ ಶಕ್ತಿ. ಹಣ, ನೆಣ, ಗುಣ, ಇವು 3 ಖಾಯಂ ನಿನ್ ಹತ್ರ ಇರಾವಲ್ಲ. ಇದ್ದಾಗ ಮಾಡ್ಕೋ, ಗಾಳಿ ಬಿಟ್ಟಾಗ ತುರ್ಕೋ ಅಂತ ಅವ್ರು ಹೇಳ್ತಾರೆ. ಹಣ, ನೆಣ, ಗುಣ ಇವು 3 ಖಾಯಂ ನಿನ್ ಹತ್ರ ಇರ್ತಾವಂತಿಲ್ಲ, ಗ್ಯಾರಂಟಿ ಇದು. ಯಾರ ಹತ್ರ ಉಳ್ದಾವೇನು? ಕರ್ಣ ಒಂದ್ ದಿವ್ಸ ಕ್ಷೌರ ಮಾಡಿಸ್ಕೊಂತ ಕುಂತಿದ್ನಂತ. ಕರ್ಣ ಒಬ್ರು ಯಾರೋ ಬಂದು, ಪಾಪ ಯಪ್ಪ ನನ್ನ ಮಗಳ ಮದುವೆ ನಿಂತೈತಿ ಅಂದ್ರ, ಅವ್ರು ದೊಡ್ಡ ರಾಜ ಮಂತ್ರಿ ಇದ್ದ. ಒಂದು ಬಂಗಾರದ ಬಟ್ಲಿತ್ತಂತ, ಎಡಗೈಯಾಗಿಂದ ಬಂಗಾರದ ಬಟ್ಲ ಕೊಟ್ಟ. ಅಲ್ಲೊಬ್ಬ ಇದ್ದ ಹೇಳ್ದಂತ, ಅಲ್ಲ ನಿಮಗಿಷ್ಟು ಗೊತ್ತಾಗುದಿಲ್ಲ, ದೊಡ್ಡ ಮಹಾರಾಜರು, ಮಂತ್ರಿಗಳು, ತಿಳಿದವರು. ಅವ ಕೇಳಿದ್ರೆ ಎಡಗೈಲಿಂದ ದಾನ ಕೊಟ್ರಲ್ ನೀವು. ಅವಾಗ ಕರ್ಣ ಹೇಳದಂತ, ಕೊಟ್ಟಿನಿ ಮುಗೀತು ಎಡಗೈಯಿಂದ. ಯಾಕೆ ಎಡಗೈಯಿಂದ ಕೊಟ್ಟನೆ ಅಂದ್ರೆ, ಎಡಗೈಯಾಗಿಂದ ಬಲಗೈಯಾಗ ಬರೋದ್ರಾಗ ಬ್ಯಾಡ್ ಅಂತ ಬಂದಿದ್ರು, ನಾ ಏನ್ ಮಾಡ್ಲಿ, ಕೊಟ್ಟಿದ್ದು ಕೊಟ್ಟು ಹೋತಷ್ಟೇ. ಇದು ಅಂತ ಕೊಟ್ಟು ಸಂತೋಷ ಪಡೋದಷ್ಟೇ ಈ ಜಗತ್ತಿನೊಳಗೆ. ಅದಕ್ಕೆ ಮನುಷ್ಯ ಕೊಡಂಗಿಲ್ಲ ಅಂದ್ರೆ ನಡೆಯಂಗಿಲ್ಲ ಈ ಜಗತ್ತಿನೊಳಗೆ. ಏನೈತಿ ಅಂದ್ರೆ ನಿಸರ್ಗದ ನಿಯಮ, ಕೊಟ್ಟು ಹೋಗ್ಬೇಕು, ಇಲ್ಲ ಬಿಟ್ಟು ಹೋಗ್ಬೇಕು, ಅಷ್ಟ. ಇಲ್ಲ ಬಿಡ್ಲಿಲ್ಲ ಅಂದ್ರೆ ಅವ್ರು ಬಿಡಿಸ್ತಾರ ನಿಮಗ್. ಕೊಟ್ಟು ಹೋಗ್ಬೇಕು, ಬಿಟ್ಟು ಹೋಗ್ಬೇಕು, ಇಲ್ಲಾಂದ್ರೆ ಕೆಟ್ಟ ಹೋಗ್ತೈತದು ಅಷ್ಟೇ. ಕೊಟ್ಟು ಹೋಗು, ಇಲ್ಲ ಬಿಟ್ಟು ಹೋಗು, ಇರದೇ ಇದ್ರೆ ಕೆಟ್ಟ ಹೋಗ್ತೈತಿ. ನಾ ತಗೊಂಡೇನ್ರಿ, ನಾನು ಏನೋ ಬಿಡುದಿಲ್ಲ ಈ ಜಗತ್ತಿನ. ನಾವು ಬಹಳ ಎಕ್ದಮ್ ಟಿಪ್ ಟಾಪ್ ಮಂದಿ, ನಾವ್ ಯಾರಿಗೆ ಏನು ಕೊಟ್ಟು ರೂಢ ಇಲ್ಲ. ನಾವೇನ್ ತಗೊಂತೀವಿ ಕೊಡುದಿಲ್ಲ ಅಂತ ಅಕಸ್ಮಾತ್ ನಿಮ್ಗೆ ಅನ್ಸಿದ್ರ ಪ್ರಾಕ್ಟೀಸ್ ಮಾಡ್ರಿ ಇದನ್ನ ಬೇಕಾದ್ರೆ. ಈಗ ನೀವು ಗಾಳಿ ಒಳಗ್ ತಗೊಂತೀರಲ್ಲ, ತಗೊಂಡ್ಬಿಡ್ರಿ, ಕೊಡ್ಬೇಡ್ರಿ ಹೊರಗೆ. ಹೊಳ್ಳಿ ನಡೆಯಂಗಿಲ್ಲ ಅಷ್ಟೇ. ಈಗೊಂದು ಕೆರಿ ಇರ್ತೈತಿ, ತುಂಬಿದ ಕೆರಿ ತುಂಬದಂಗಿರ್ಬೇಕಂದ್ರ, ಅದು ಒಡಿಬಾರ್ದಂದ್ರ ಅದಕ್ಕೊಂದು ಕೋಡಿ ಬಿಟ್ಟಿರ್ತಾರ. ಕೋಡಿದ್ರ ಕೆರಿ ಒಡೆಯುವುದಿಲ್ಲ, ಉಳಿತೈತಿ. ಹಂಗ ನಮ್ಮ ಸಂಪತ್ತನ್ನುವ ಒಂದು ಕೆರಿಗೆ ಒಂದು ಸಣ್ಣ ದಾನದ ಕೋಡಿ ಬಿಟ್ಟಿರ್ಬೇಕು. ದಾನದ ಕೋಡಿ ಬಿಡದೆ ಇದ್ರೆ ಕೆರಿ ಒಡಿತಾವಷ್ಟೇ. ಗೊತ್ತಿರ್ಬೇಕಷ್ಟ, ಏನು ದೇವರು ಕೊಟ್ಟಾನ, ನಾವೊಂದಿಷ್ಟು ಹಂಚಿ ತಿಂದು ಸಂತೋಷ ಪಟ್ಟ ಬದುಕುವುದಷ್ಟೆ. ಒಂದಿಬ್ಬರು ಗಂಡ ಹೆಂಡತಿ ಇದ್ರಂತ. ಅವು ಎರಡೂ ಬಹಳ ಕಂಜೂಸಿದ್ದು ಅಂತ.
ಕಂಜೂಸ್ ಅಂದ್ರೆ ಬರೇ ಬಂದವ್ರಿಗೆ ಜ್ಯೂಸ್ ಅಷ್ಟ ಕೊಡ್ತಾರ ಅವ್ರು, ಉಣ್ಣ ಅನ್ನಂಗಿಲ್ಲ. ಅದಕ್ ಕಂಜೂಸ್ ಅಂತಾರ ಅವ್ರು. 2 ಗಣ ಕಂಜೂಸ್ ಇದ್ದು ಅಂತ ಅವನಿಗೆ ಗಂಡಿಗೆ ಏನ್ ಅನಿಸ್ತಂತ, ಒಂದ್ ದಿವ್ಸ ಸ್ವಲ್ಪ ಕರಿಗಡಬ್ ಮಾಡಿ ಉಣ್ಬೇಕ್ ಅನಿಸ್ತಂತ. ಅದು ಕರಿಗಡಬ್ ಮಾಡಿ ಅದು ಏನ್ ಹೇಳ್ತು ಅಂದ್ರೆ ಎಲ್ಲಾ ಅವು ಬ್ಯಾಳಿ ಬೆಲ್ಲ ಬೆಣ್ಣಿ ತಂದು ಕೊಟ್ಟೀಗ ಮಧ್ಯಾಹ್ನ ಬೆಳಿಗ್ಗೆ ಬೇಡ ಮಂದಿ ಬರ್ತಾರ, ರಾತ್ರಿ ಮಧ್ಯಾಹ್ನ 1-2 ಗಂಟೆಕ್ ಮಾಡು, ಮಸ್ತ್ ಉಂಡು ಮಕ್ಕಳು. ಅದು ಮಧ್ಯಾಹ್ನ ಎಲ್ಲ ಇದು ಬೆಳಿಗ್ಗೆ ತಂದು ಕೊಡ್ತು, ಚಂದ ಕರಿಗಡಬ್ ಮಾಡಿದ್ಲು, ತುಪ್ಪ ಕಾಸಿದ್ಲು. ಇವನು ಮಧ್ಯಾಹ್ನ 2 ಗಂಟೆಕ್ ಬಂದ. ಅಂದ್ರೆ ಮಧ್ಯಾಹ್ನ ಅಂದ್ರೆ ಯಾರು ಬರುದಿಲ್ಲ ಅಂತ ಮಧ್ಯಾಹ್ನ ಇಟ್ಕೊಂಡ್ರ ಪ್ರೋಗ್ರಾಮ್ ಅವ್ರು. ಅದು ಹೆಣ್ಮಗಳೆಲ್ಲ ಒಂದು ಕೆರ್ಸಿ ಪುಟ್ಟ್ಯಾಗ ಕರಿಗಡಬ್ ತಂದ್ಲು, ತುಪ್ಪ ಕಾಸ್ಕೊಂಡು ತಂದಿಟ್ಲು. ಗಂಡಗ್ ಒಂದಿಷ್ಟು ತಾಟ್ನಾಗ ಹಾಕಿ ತನ್ನ ತಾಟ್ನಾಗ ಹಾಕೊಂಡು ತುಪ್ಪ ಹಾಕಿದ್ಲು. ಗಂಡ ಅದನ್ನ ಮುರ್ಕೊಂಡು ಹಿಂಗ್ ಎದ್ದಿ ಇನ್ನೇನು ಬಾಯಾಗ ಇಟ್ಕೋಬೇಕು ಅನ್ನೋದ್ರಾಗ ಒಬ್ಬ ಬೀಗ್ ಬಂದ. ಗಂಡಂದ ಕೆಲ್ಸ ಕೆಟ್ಟು ಮೊದಲು ತೆಗೆದಿಟ್ಕೊ ಹೋಗಿದನ, ತೆಗೆದಿಡ್ಸದ. ಅಷ್ಟಕ್ಕ ಬಿಡ್ಲಿಲ್ಲ. ಈಗ ಅವ ಜಲ್ದಿ ಹೋಗುದಿಲ್ಲ, ನಾ ಸತ್ತಂಗ ಮಾಡ್ತೀನಿ ನೀ ಅತ್ತಂಗ ಮಾಡ. ಇದು ಮುಕ್ಕೊಂತಿದ್. ಆ ಹೆಣ್ಮಗಳು ಹಾಡ್ಯಾಡ್ಕೊಂಡು ಅಳಾಕತ್. ಅವ ಬಂದಾವಿದ್ನಲ್ಲ, ಯಾಕೆ ಅಕ್ಕ ಏನಾಗೈತಿ? ಏನಪ್ಪಾ ಬೆಳಿಗ್ಗೆ ಚಲೋ ಇದ್ರು, ಈಗ ಏನಾತನ ಒಮ್ಮಲ್ದೊಮ್ಮಲೆ ಹೋಗಿಬಿಟ್ಟಾರ. ಅವ ಬಂದ ಇರ್ಲಿ ಬಿಡು ಯಾಕ, ಯಾರ ಇಲ್ಲಿ ಖಾಯಂ ಇರಾಕ್ ಬಂದಾರ, ಎಲ್ಲರೂ ಒಂದ್ ದಿವ್ಸ ಹೋಗೋದಲ್ಲ. ಆಯ್ತು ಹೋಗ್ಯಾರ. ಹೋದವ. ಇವ ಎದ್ದು ಹೋದ್ನ, ಅವನ್ ಹೋಗ್ಯಾನ. ತಗೊಂಡ್ ಬಾ ಎಲ್ಲ ತಾಟ್ನಾಗ ತರಿಸಿ ಇಟ್ಕೊಂಡ್ರು. ಕರಿಗಡಬ ತುಪ್ಪ ಇಟ್ಕೊಂಡು ಎದ್ದಿ ಇನ್ನೇನು ಅವ ಅಂದ ಗಂಡ ಬಾಯಾಗ ಇಟ್ಕೋಬೇಕಂತಿದ್ದ. ಗಂಡ ಅಂದಂತ, ನೋಡು ನಾ ಏನ್ ಸತ್ತಿಲ್ಲ ಬಿಟ್ಟಿಲ್ಲ, ಹೆಂಗ್ ಸತ್ತಂಗ್ ಮಾಡೀನಿ ಅಂದ. ಹೆಂಡತಿ ಅಂದ್ಲು, ನಾನೇನ್ ಅತ್ತಿಲ್ಲ ಬಿಟ್ಟಿಲ್ಲ, ನಾ ಹೆಂಗ್ ಅತ್ತಂಗ್ ಮಾಡೀನಿ ನೋಡ್ರಿ ಅಂದ. ಅವ ಹೋಗಿದ್ನಲ್ಲ, ನಾ ಏನ್ ಹೋಗಿಲ್ಲ ಬಿಟ್ಟಿಲ್ಲ, ಹೆಂಗ್ ಹೋದಂಗ್ ಮಾಡಿ ನೋಡ್ರಿ. ನಮಗ್ ಗೊತ್ತ ನಿಮ್ಮಂತವ್ರ ಅಪಗಳು, ನಾವೇನ್ ಹೋಗಿಲ್ಲ ಬಿಟ್ಟಿಲ್ಲ, ಹೆಂಗ್ ಹೋದಂಗ್ ಮಾಡಿವ್ ನಾವು. ನಮಗ್ ದಿವ್ಸ ಮಧ್ಯಾಹ್ನದಾಗ ಇದ ಕೆಲಸ ಮಾಡ್ತೀವಿ ನಾವು. ನಮಗೆಲ್ಲ ನೀಟ್ ಸಿಟಿ ಕೋಚಿಂಗ್ ಕರೆಸ್ತಾರ. ಇದಕ್ ವಿ ಆರ್ ಕೋಚರ್ಸ್. ಯಾರ್ಯಾರು ಯಾವಾಗ ಉಣ್ತಾರ ಅನ್ನೋದು ಗೊತ್ತಿಲ್ಲ ನಮ್ಗೆ. ತಿಂದು ಅವ್ ಕುಂದ್ರಿಸಿ ಇವನ ತಿಂದು ಒಟ್ಟು ಎಲ್ಲಾ ಮುಗಿಸಿ ಹೋಗಕ್ ಕೇಳಿದ್ನಂತ. ಮತ್ ಯಾವಾಗ ಬಾ ಅಂತ ಹೇಳ್ರಿ. ಒಮ್ಮೆ ನಮ್ ಪುಣ್ಯತಿಥಿಗೆ ಬಾ ಹೋಗಂದ್ರ ಅವ್ರು. ಅಲ್ಲ, ಒಂದು ತುತ್ತು ಕೊಟ್ಟು ಉಂಡಿದ್ರ ಅವರು ಸಂತೋಷ ಪಡ್ತಿದ್ರು, ಇವರು ಸಂತೋಷ ಪಡ್ತಿದ್ರಲ್ಲ. ಕೊಟ್ಟು ಉಣ್ಣುವ ಗುಣ ಇರ್ಲಾರ್ದಕ್ಕೆ ಇದ್ದಿದ್ದಿಟ್ಟು ಹೋತ್ ಅಷ್ಟ ಇದು. ಅದಕ್ಕೆ ಉರಿಲಿಂಗ ಪೆದ್ದಿಗಳು ಅಂತದಾರ. ಉರಿಲಿಂಗ ಪೆದ್ದಿಗಳು ಅವ್ರನ್ನ ಬಹಳ ಸುಂದರ ವಚನ ಬರೀತಾರ. ಮನುಷ್ಯನೇ ಈ ವೇದ ಶಾಸ್ತ್ರ ಪುರಾಣ ವಚನ ಅಂತ ಹೇಳ್ತೀವಲ್ಲ, ವೇದವ ನೋದಿ ತಿಳಿದು ವೇದವ ನೋದಿದ ಮರ್ಮದ ಫಲವೇನಯ್ಯ. ವೇದವನ್ನ ತಿಳಿದು ಓದಿ ಅದರ ತಿಳ್ಕೊಂಡ ಮರ್ಮದ ಫಲ ಏನು? ಆಗಮಗಳದಾವ, ವೇದಗಳದಾವ, ವಚನಗಳದಾವ. ಇವೆಲ್ಲ ಅದಾವಲ್ಲ, ಇವುಗಳನ್ನು ಓದಿದ್ರ ತಿಳ್ಕೊಂಡ್ರ, ಇದರ ಅರ್ಥ ತಿಳ್ಕೊಂಡ್ರ ಏನು ಫಲ ಬರ್ತೈತಲ್ಲ, ಇದು ಉರಿಲಿಂಗ ಪೆದ್ದಿಗಳು ದೊಡ್ಡ ಶರಣರು. ಅವ್ರು ಮೊದಲು ಕಳು ಮಾಡ್ತಿದ್ರು, ಒಬ್ಬ ಗುರುವಿನ ಅನುಗ್ರಹದಿಂದ ಬಿಟ್ಟು ಶರಣರಾದವ್ರು ಹೇಳ್ತಾರೆ ಇದನ್ನು. ಅವ್ರು ಮೊದಲು ಕಳು ಮಾಡ್ತಿದ್ರು, ಬಿಟ್ಟು ಶರಣರಾದ್ರು. ಅವ ಅಂತಾನ, ವೇದ ಓದಿ ತಿಳ್ಕೊಂಡ್ರೆ ಏನ್ ಫಲ ಬರ್ತೈತಿ? ವಚನ ಆಗಮ ಇವುಗಳನ್ನು ವೇದ ಪುರಾಣ ವಚನ ಆಗಮಗಳು ಓದಿ ತಿಳ್ಕೊಂಡ್ರೆ ಏನ್ ಫಲ ಬರ್ತೈತಲ್ಲ, ಇದರ ಫಲ ನಿನ್ನ ಮನಿ ಮುಂದೆ ಬಂದವನು ಹಸ್ಕೊಂಡವನಿಗೆ ಒಂದು ತುತ್ತು ಅನ್ನ ಕೊಟ್ರೆ ಅದ್ರ ಫಲ ಬರ್ತೈತ. ಒಂದಿಷ್ಟು ಏನು ದೇವರು ಕೊಟ್ಟಾನ ಹಂಚಿ ಸಂತೋಷ ಪಟ್ಟು ಹೋಗುವುದಷ್ಟೇ ಈ ಜಗತ್ತಿನೊಳಗೆ. ಅದಕ್ಕೆ ಇದನ್ನು ಕಲಿಯುವುದು ಮನುಷ್ಯ. ಅದಕ್ಕೆ ಶರಣರು ಈ ಅಪರಿಗ್ರಹ ಸಂಗ್ರಹ ಮಾಡ್ಲಾರ್ದಂಗೆ ಹೆಂಗ ಸಂತೋಷವಾಗಿ ಬದುಕಬೇಕು ಅನ್ನುವ ಕಲೆ ಅವ್ರಿಗೆ ಗೊತ್ತಿತ್ತು. ಹಂಗ ಬದುಕಿದ್ರ ಶರಣರು. ಮನೆ ನೋಡ ಬಡವರು, ಮನ ನೋಡ ಘನ. ಅವ್ರ ಬದುಕು ಹೆಂಗಿತ್ತು ಅಂದ್ರೆ, ಮನೆ ನೋಡ ಬಡವರು, ಮನ ನೋಡ ಘನ. ಸೋಂಕಿನಲ್ಲಿ ಶುಚಿ ಸರ್ವಾಂಗ ಕಲಿಗಳು. ಸೋಂಕಿನಲ್ಲಿ ಶುಚಿ ಸರ್ವಾಂಗ ಕಲಿಗಳು. ಪಸರ ಕನುವಿಲ್ಲ ಬಂದ ತತ್ಕಾಲಕ್ಕುಂಟು. ಸ್ವತಂತ್ರ ಧೀರರು ನಮ್ಮ ಕೂಡಲ ಸಂಗನ ಶರಣರು. ಹೆಂಗ ಬದುಕಿದ್ರು ಮನುಷ್ಯ, ಶರಣರು ಹೆಂಗ ಬದುಕಿದ್ರು ಅಂದ್ರ, ಮನೆ ನೋಡ ಬಡವರು, ಮನ ನೋಡ ಘನ. ಮನೆಯಿಂದ ಬಡವರಿದ್ರು ಪರವಾಗಿಲ್ಲ, ಮನಸ್ಸು ಘನ ಇತ್ತು. ಮನ ಘನ, ಮನ ಸಂಪನ್ನರವ್ರು.
ಈಗ ಸುಮ್ಮನೆ ಒಂದು ವಿಮರ್ಶೆ, ಒಂದು ಸಣ್ಣ ಚಿಂತನೆ ಮಾಡ್ರಿ. ವಚನ ಸಾಲು ಏನ್ ಹೇಳ್ತದಂದ್ರ, ಮನೆ ನೋಡ ಬಡವರು, ಮನ ನೋಡ ಘನ. ಒಬ್ಬ ಮನುಷ್ಯಗ ಬಡತನ, ನಾನು ಬಡವ ಅಂತ ಅಂತೀನಲ್ಲ, ನಾನು ಬಡವ ಅಂತ ನನಗೆ ಯಾವಾಗ ಅನಿಸ್ತೈತಿ ಹೇಳಿ? ಸುಮ್ನೆ ವಿಚಾರ ಮಾಡ್ಬೇಕಲ್ಲ. ನಾವು ಎಲ್ಲರೂ ಅಂತೀವಿ ನಾವು ಬಡವ್ರಿ ಅಂತೀವಲ್ಲ, ನಾನು ಬಡವ ಅಂತ ನನಗ ಅನಿಸುವುದು ಯಾವಾಗ ಹೇಳಿ? ಈಗ ಒಬ್ಬ ವಿದ್ಯಾರ್ಥಿ ಇರ್ತಾನ, ಒಂದು ಕ್ಲಾಸ್ನ್ಯಾಗ ಫಸ್ಟ್ ರ್ಯಾಂಕ್ ಬಂದವನಿಗೆ ಇವ ನೋಡಿ ಏನಂತಾನ, ನಾನು ದಡ್ಡ ಅಂತ. ಈಗ ಹಳ್ಳ್ಯಾಗ ಒಟ್ಟ ಫಸ್ಟ್ ರ್ಯಾಂಕ್ ಬಂದವನ ಮಗ್ಲಿ ಇವನು ಕೂಡ್ಸಿದ್ರ ಇವ ದಡ್ಡ ಅಂತಾನ. ಅಕಸ್ಮಾತ್ ಫಸ್ಟ್ ರ್ಯಾಂಕ್ ಬಂದವನ್ ತೆಗೀರಿ, ಹಳ್ಳಿಯೊಳಗ ಒಟ್ಟ ಅಕ್ಷರ ಜ್ಞಾನವೇ ಇಲ್ಲದ ಒಬ್ಬ ವ್ಯಕ್ತಿಯನ್ನು ತಂದು ಇವನ್ ಮಗ್ಗಲ್ ಕುಂದರ್ಸ್ರಿ, ಅವಾಗ ಇವ ಶಾಣ್ಯಾನೋ ಅಥವಾ ದಡ್ಡನೋ? ಶಾಣ್ಯತನ ದಡ್ಡತನ ಹೊರಗಿಲ್ಲ, ಒಳಗದಾವ ಅಷ್ಟೇ. ಈಗ ಈ ಊರಾಗ ನಾನೊಬ್ಬ ಶ್ರೀಮಂತ ಅಂತ ನೀವು ತಿಳ್ಕೊಳ್ಳಿ. ನಮ್ದು 100 ಕೋಟಿ ಪ್ರಾಪರ್ಟಿ ಐತಿ. ಊರಾಗ ಎಲ್ಲರೂ ಇವ್ರು ನಮ್ಮ ಊರು ಶ್ರೀಮಂತರ್ರಿ ಅಂತಾರ. ಅಂದ್ರ ಊರಾನವ್ರ ಏನಂತಾರ, ಅವನು ಊರಾನವ್ರ ಏನ್ ತಿಳ್ಕೊಂಡಾರ, ನಮ್ಮ ಊರಿಗೆ ಇವ ಶ್ರೀಮಂತ. ಅವ ಬೆಂಗಳೂರವ್ರನ್ನ ಬಾಂಬೆದವ್ರ ನೋಡಿ ಅವ ಏನಂತಾನ, ನಾನು ಬಡವ ಅಂತಾನ. ಅವ್ರಿಗೆ ನೋಡ್ಕೊಂಡು ಇವ ಬಡವ ಅಂತ. ಅಂದ್ರ ಬಡತನ ಎಲ್ಲೈತಿ ಅಂದ್ರ, ಬಡತನ ಒಳಗಿಲ್ಲ. ನಾನು ಇನ್ನೊಬ್ಬರ ಜೊತೆ ಹೋಲಿಸ್ಕೊಂತೀನಲ್ಲ, ಹೋಲಿಸುವುದ್ರೊಳಗೆ ಬಡವತನ ಐತೆ ಅಷ್ಟೆ. ಕಂಪ್ಯಾರಿಸನ್. ಜಗತ್ತಿನೊಳಗ ದೇವರು ಎಲ್ಲರಿಗೆ ಎಲ್ಲಾ ಕೊಟ್ಟಾನ. ಆದ್ರೆ ಮನುಷ್ಯ ಜಗತ್ತಿನೊಳಗ, ಈ ಭೂಮಿಯ ಮೇಲೆ ನಿಸರ್ಗದೊಳಗ ಯಾವ ಪಶು ಪಕ್ಷಿ ಪ್ರಾಣಿಗಳು ಎಲ್ಲಿ ಏನು ಹೋಲಿಸ್ಕೊಂಡಿಲ್ಲ. ಮನುಷ್ಯ ಒಬ್ಬನೇ ಹೋಲಿಸ್ಕೊಳ್ಳೋದು. ಈಗ ನೋಡಿ, ಒಂದು ಕೋಗಿಲೆ ಐತಿ. ಕೋಗಿಲೆ ದೇವ್ರು ಬರೇ ನನಗ್ ಬಣ್ಣ ಸರಿ ಕೊಡ್ಲಿಲ್ಲಪ್ಪ, ಕಂಠ ಒಂದ ಕೊಟ್ಟ, ಬಣ್ಣ ಸರಿಗಿಲ್ಲ ಅಂತ ಏನ್ರ ಅನ್ಕೊಂಡೈತೇನೋ. ನವಿಲಿನ ಬಣ್ಣ ಕೊಡ್ಲಿಲ್ಲ, ಬರೇ ಕಂಠ ಕೊಟ್ಟ ಅಂತ ಕೋಗಿಲೆ ಅಂದಿಲ್ಲ. ನವಿಲು ಬರೇ ನನಗ್ ಕೋಗಿಲೆಯ ಕಂಠ ಕೊಡ್ಲಿಲ್ಲ, ಬರೇ ಬಣ್ಣ ಕೊಟ್ಟ ದೇವ್ರಂತ ಅಂದಿಲ್ಲ. ನಿಸರ್ಗ ಹೆಂಗ್ ಸಂತೋಷ ಪಡ್ತೈತಿ ಅಂದ್ರ, ಬಣ್ಣವಿಲ್ಲದ ಕೋಗಿಲು ಬಣ್ಣಿಲ್ಲ ಕಂಠ ಐತಿ, ನವಿಲಿಗೆ ಕಂಠ ಇಲ್ಲ ಬಣ್ಣ ಐತಿ. ನಿಸರ್ಗ ಹೆಂಗ್ ಸಂತೋಷ ಪಡ್ತೈತಿ ಅಂದ್ರ, ಏನಿಲ್ಲದೈತಿ ಅದನ್ನ ನೆನಪಿಸ್ಕೊಂಡು ದುಃಖ ಪಡೋದಿಲ್ಲ. ಕೋಗಿಲೆ ನವಿಲಿನ ಬಣ್ಣ ನೋಡಿ ಸಂತೋಷ ಪಡ್ತೈತಿ, ನವಿಲು ಕೋಗಿಲೆಯ ಕಂಠ ಕೇಳಿ ಸಂತೋಷ ಪಡ್ತೈತಿ. ಇದು ನಿಸರ್ಗ ಬದುಕುವ ರೀತಿ, ಇದು ಅಷ್ಟೆ. ಹಿಂಗ್ ಬದುಕಬೇಕು ಮನುಷ್ಯ. ಈಗ ನಾವೇನಂತೀವಿ, ಮನ್ಯಾಗ ಮನಿ ಮುಂದ 4-5 ಕಾರ್ ಇದ್ರೆ ಶ್ರೀಮಂತರು ಅಂತ ನಾವ್ ಅಂತೀವಿ. ಮನಿ ಮುಂದ 4-5 ಕಾರ್ ಇದ್ರೆ ಶ್ರೀಮಂತರು. ಆದ್ರ ಕಾರಿಗೆ ಬರ್ಬೇಕಾದ್ರ ನಾವ್ ವೀಲ್ ಚೇರ್ ಮೇಲೆ ಬರ್ತೀವಿ. ಮನಿ ಮುಂದ 5-6 ಕಾರ್ ಅದಾವ, ಕಾರಿಗೆ ಬರ್ಬೇಕಾದ್ರ ವೀಲ್ ಚೇರ್ ಮೇಲೆ ಬರ್ಬೇಕ್. ಅವ ಡ್ರೈವರ್ ಅದನ್ ಹುಡುಗ, ಅವ ಓಡ್ಯಾಡಿ ಮಾಡಿ ಎಲ್ಲಾ ಅಡ್ಡಾಡಿ ನಿಮ್ಮನ್ ಕುಂದರ್ಸೋದು ಮಾಡೋದು ಮಾಡಿ ನಿಮಗ್ ಮನಿಗ್ ಬಿಟ್ಟು, ಮತ್ ಮನಿಗ್ ಒಂದಿಷ್ಟು ಬಿಸ್ಕಿಟ್, ಹಣ್ಣ, ಹೂವ ತಗೊಂಡು ಓಡ್ಕೊಂತ ಮನಿಗ್ ಹೋಗ್ತಾನ. ಅಂದ್ರ 5-6 ಕಾರ್ ಇದ್ದೂನು ವೀಲ್ ಚೇರ್ ಮೇಲೆ ಬರುವ ನಾನು ಶ್ರೀಮಂತನೋ, ಜಿಕ್ಕೊಂಡು ಮನಿಗ್ ಹೋಗವ ಶ್ರೀಮಂತನೋ? ಅದಕ್ಕೆ ನಾವು ತಿಳ್ಕೊಬೇಕೇನಂದ್ರ, ಕಾರ್ ಇದ್ದವ್ರು ಶ್ರೀಮಂತ ಅಲ್ಲ, ನಡ್ಯಾಕ ಕಾಲ್ ಇದ್ದವ್ರು ಶ್ರೀಮಂತರು ಅನ್ನೋದು ತಿಳ್ಕೊಬೇಕು. ಮೊದಲು ಕಾರ್ ಇತ್ತು, ಕಾಲ ಇರ್ಲಿಲ್ಲ ಅಂದ್ರೆ ತಗೊಂಡು ಏನ್ ಮಾಡವನಿಗೆ? ಈಗ ಟೇಬಲ್ ಐತಿ ಮನ್ಯಾಗ, ಡೈನಿಂಗ್ ಟೇಬಲ್ ಮೇಲೆ ಕುಂತಾನ ಊಟಕ್ಕೆ. ಡೈನಿಂಗ್ ಟೇಬಲ್ ಮೇಲೆ ಏನ್ ಮಾಡ್ಯಾರ ಅಂದ್ರೆ ಎಲ್ಲಾ ಇಟ್ಟಾರ. ಬೆಳಿಗ್ಗೆ ಎದ್ದು ಕೂಡ್ಲೆ 1 ಪ್ಲೇಟ್ ಉಪ್ಪಿಟ್ಟು ಇಟ್ಟಾರ, 1 ಪ್ಲೇಟ್ ಶಿರಾ ಇಟ್ಟಾರ, 1 ಪ್ಲೇಟ್ ಇಡ್ಲಿ ಇಟ್ಟಾರ, 1 ಪ್ಲೇಟ್ ದೋಸೆ ಇಟ್ಟಾರ, 1 ಪ್ಲೇಟ್ ಹಣ್ಣು ಇಟ್ಟಾರ, 1 ಪ್ಲೇಟ್ ಗೋಡಂಬಿ ದ್ರಾಕ್ಷಿ ಇಟ್ಟಾರ, 1 ಪ್ಲೇಟ್ ಗುಳಿಗೆ ಇಟ್ಟಾರ. ಅವ್ ಅಷ್ಟ. ಈಗ ಎಲ್ಲಾರ 1 ಪ್ಲೇಟ ಇರ್ತಾವ ನೋಡ್ರಿ ನೀವು ಬೇಕಂದ್ರೆ. ಇವ್ ಬೆಳಿಗ್ಗೆ ತಗೊಳ್ಳೋದು, ಮಧ್ಯಾಹ್ನ ತಗೊಳ್ಳೋದು, ರಾತ್ರಿ ತಗೊಳ್ಳೋದು ಹೋಗೈತಿ. ಬೆಳಿಗ್ಗೆನೆ ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು ತೊಳ. ಅವ ನನಗ್ ಹೊಟ್ಟೆ ಗ್ಯಾಸ್ ಹಿಡದೈತಿ, ಊಟ ಹೋಗುವಲ್ದಂತಾನ. ಇಷ್ಟದಾವ್ ಯಾರು? ಡೈನಿಂಗ್ ಟೇಬಲ್ ಮೇಲೆ ಹೊಟ್ಟೆ ಹಸಿವಾಗುವಲ್ದಂತಾನ. ಒಬ್ಬ ರೈತ ಅದಾನ, ಹೊಲದಾಗ ಹೋಗಿ ಕಟ್ಟಿ ರೊಟ್ಟಿ ಕಟ್ಕೊಂಡು ಹೋಗಿ 8 ರೊಟ್ಟಿ ಉಂಡಾನವ. ಇವನಿಗೆಲ್ಲ ಇದ್ರು ಒಂದ್ ತುತ್ತು ಇದು ತೆಗಿ ಅಂತಿರ್ತಾನ. ನೀವು ಏನ್ ಡೈನಿಂಗ್ ಟೇಬಲ್ ಮೇಲೆ ಎಲ್ಲಾ ಇದ್ದವ್ ಶ್ರೀಮಂತನೋ, ಏನ್ ಕಟ್ಟಿ ರೊಟ್ಟಿ ಉಂಡವ್ ಶ್ರೀಮಂತನೋ? ಅಂದ್ರೆ ಎಲ್ಲಾ ಡೈನಿಂಗ್ ಟೇಬಲ್ ಮೇಲೆ ಎಲ್ಲಾ ಇದ್ದವ್ ಶ್ರೀಮಂತ ಅಲ್ಲ, ಎಲ್ಲಾ ಇದ್ದನು ಹಸಿವಿಲ್ಲ. ಆದ್ರೆ ಏನೂ ಇರ್ಲಾರ್ದೆ ಹಸಿವೈತಲ್ಲ, ಹಸಿವಿದ್ದವ್ ಶ್ರೀಮಂತ. ಅದಕ್ಕೆ ಹಸಿವು ಬೇಕಾಗ್ತೈತಿ ಮನುಷ್ಯ. ನಮಗ್ ಗುಳಿಗಿ ತಗೊಂಡ ಬೆಡ್ರೂಮ್ನಾಗ ಮಕ್ಕೊಂಡಿವಿ ನಾವು, ನಿದ್ದಿ ಬರವಲ್ದು. ಇವ ಹೋಗಿ ಹೆಂಡತಿ ಹೊಲದಾಗ ಮಕ್ಕೊಂಡ, ನೇಗಲ ಹೊಡೆದಾನ, ಅದ್ರ ಮೇಲೆ ಉಳ್ಳ್ಯಾನ, ಮಸ್ತ್ ನಿದ್ದೆ ಎತ್ತೈತಿ. ಚಲೋ ಡೆನ್ವೆಲಪ್ ಬೆಡ್ ಮೇಲೆ ಮಕ್ಕೊಂಡವ್ರು ಶ್ರೀಮಂತರಲ್ಲ. ನೀ ನೇಗಲ ಹೊಡೆದ ಹೆಂಡತಿ ಹೊಲದಾಗ ಮಕ್ಕೊಂಡ್ ನಿದ್ರಿ ಬರೋರು ಶ್ರೀಮಂತರು, ನಿದ್ರಿ ಇದ್ದವ್ರು ಶ್ರೀಮಂತರಷ್ಟೆ.
ಅದಕ್ಕೆ ಬಡತನ ಶ್ರೀಮಂತಿಕೆ ನಾವು ಹೊರಗೆ ನೋಡಬಾರದು, ಒಳಗೆ ನೋಡ್ಬೇಕಷ್ಟೆ. ಮನಿ ಯಾವಾಗ ಶ್ರೀಮಂತ ಆಗತ್ತಂದ್ರ ನಾ 4-5 ಅಂತಾಸು ಮನಿ ಕಟ್ಸೀನಿ, ಅವ ಶ್ರೀಮಂತ ಅಂತಲ್ಲ. 4-5 ಅಂತಾಸು ಮನಿ ಕಟ್ಟಿ ಏನೂ ಇಲ್ಲಪ್ಪ, ಮನ್ಯಾಗ ಬಂದವ್ರಿಗೆ ಒಂದ್ ಕಪ್ ನೀರಿಲ್ಲ, ಒಂದಿಷ್ಟು ಊಟ ಇಲ್ಲ, 2 ಪ್ರೀತಿಯ ಮಾತಿಲ್ಲ ಅಂದ್ರೆ ಮನಿ ಅನಿಸ್ಕೊಳ್ತೈತೆ ಅನ್ನೋದು? ಮನಿ ಅನಿಸ್ಕೊಳ್ಳೋದಲ್ಲ. ಬಂದವ್ರಿಗೆ ಉಡಿಸ್ಲಾಕಿರಲಕ್ಕ ಒಂದಿಷ್ಟು ಬಂದವ್ರಿಗೆ ಒಂದ್ ಕಪ್ ನೀರ, ಒಂದು ತನ್ನ 2 ಪ್ರೀತಿಯ ಮಾತಿದ್ರ, ಪ್ರೇಮದ ಮಾತಿದ್ರ ಅದು ಮನಿ ಅನಿಸ್ಕೊಳ್ತೈತಿ. ಮನಿ ನಾವೇನ್ ತಿಳ್ಕೊಂಡಿವಿ, ಮನಿ ಅಂತ ಯಾವ್ದಕ್ ಅನ್ಬೇಕು ಅಂದ್ರೆ ಬಹಳ ಎತ್ತರ ಇರೋದ್ ಮನಿ ಅಲ್ಲ, ಬಂದವ್ರಿಗೆ ಹತ್ರ ಇರ್ಬೇಕು, ಅದು ನಿಜವಾದ ಮನಿ. ಅದು ಅಷ್ಟ. ನಾವು ಬರೇ ಬಹಳ ಎತ್ತರಕ್ಕೆ ಕಟ್ಕೊಂಡು ಹೊಂತೀವಿ. ಎತ್ತರಕ್ಕೆ ಹೋಗೋದು ಮುಖ್ಯ ಅಲ್ಲ, ಜನರ ಹತ್ರಕ್ಕೆ ಇರ್ಬೇಕಾಗ್ತೈತಿ ಮನಿ ಅಂದ್ರ. ಪ್ರೇಮ ಇರ್ಬೇಕಾಗ್ತೈತಿ. ಪ್ರೇಮ ಇದ್ರ ಮನಿ. ಗಂಡ ಹೆಂಡತಿ 2 ಕೂಡಿ ಬದುಕಿ ಚಂದ ಸಂತೋಷದಿಂದ ಬಂದ್ರ ಅದಕ್ಕೆ ಮನಿ ಅಂತಾರ. ಅದಕ್ಕಷ್ಟ. ಏನು ಕವಿಗಳು ಬರೀತಾರ, ಗೋ ನಾಟ್ ಟು ದಿ ಟೆಂಪಲ್ ಟು ಪುಟ್ ಫ್ಲವರ್ಸ್ ಅಪಾನ್ ದಿ ಫೀಟ್ ಆಫ್ ದಿ ಗಾಡ್. ಏನು ಮಾತಂದ್ರ, ಏನು ಮನುಷ್ಯನೇ ನೀನು ದೇವರ ತಲೆ ಮೇಲೆ ಹೋಗಿ ಹೂವ ಏರಿಸ್ತೀಯಲ್ಲ, ಗೋ ನಾಟ್ ಟು ದಿ ಟೆಂಪಲ್ ಟು ಪುಟ್ ಫ್ಲವರ್ಸ್ ಅಪಾನ್ ದಿ ಫೀಟ್ ಆಫ್ ದಿ ಗಾಡ್. ಫಸ್ಟ್ ಫಿಲ್ ಯುವರ್ ಓನ್ ಹೌಸ್ ವಿತ್ ದಿ ಫ್ರಾಗ್ರೆನ್ಸ್ ಆಫ್ ಲವ್ ಅಂಡ್ ಕೈಂಡ್ನೆಸ್. ದೇವರ ಗುಡಿ ಮುಂದೆ ಹೋಗಿ ದೇವರ ಪಾದಕ್ಕ ಹೂವ, ಸುವಾಸನೆಯ ಹೂವ ಅರ್ಪಿಸುವುದು ಪೂಜೆ ಅಲ್ಲ. ನಿನ್ನ ಮನೆಯೊಳಗ ಪ್ರೇಮ, ಕರುಣೆ, ತ್ಯಾಗದಿಂದ ತುಂಬಿದ್ರೆ ನಿನ್ನ ಮನೆಯೇ ದೇವಾಲಯ ಆಗ್ತೈತಿ. ಗುಡಿಗೆ ಹೋಗೋದಲ್ಲ, ಮನಿ ದೇವಾಲಯ ಮಾಡ್ಕೋಬೇಕಾಗಿತ್ತು. ಏನ್ 2 ಹೊಡೆದಾಟಕ್ಕೆ ನಿಂತು ಅಂದ್ರೆ ಮುಗಿತದ. ಇದು ಹೊರಗೆ ನಿಂತು ಬಾಯಿ ಮಾಡ್ತಿರ್ತೈತಿ, ಅದು ಒಳಗ್ ನಿಂತು ಅದು ಸಾಧ್ಯ ಐತೇನ್ ಹಿಂಗ ಮನಿ ಕಟ್ಟಾಕೆ ಅಂದ? ಎಷ್ಟ್ ಮಜಾ ಇರ್ತೈತಿ ಅಂದ್ರ, ಸಂಸಾರ ಎದಕ್ ಕೆಡತೈತಿ ಅಂದ್ರ ಸಂಶಯದಿಂದ ಕೆಡತೈತಿ. ಪ್ರೇಮ ಇದ್ರ ಸಂಸಾರ ಕೆಡುದಿಲ್ಲ, ತ್ಯಾಗ ಇದ್ರ ಕೆಡುದಿಲ್ಲ. ಇದಕ್ಕೆ ಏನಾಗ್ತೈತಿ ಅಂದ್ರೆ ಸ್ವಲ್ಪ ಸಂಶಯ, ಅದ್ರ ಮೇಲೆ ಇದಕ್ಕೆ ಸಂಶಯ, ಇದರ ಮೇಲೆ ಅದಕ್ಕೆ ಸಂಶಯ, ಸಂಶಯಾತ್ಮ ವಿನಶ್ಯತಿ ಅಷ್ಟೆ. ಸಂಶಯ ಬಂತು ಅಂದ್ರೆ ಕೆಟ್ಟ ಹೋಗ್ತೈತಿ. ಒಬ್ಬ 100 ವರ್ಷ ಆಗಿತ್ತಂತ, ಮಸ್ತ್ ಇದ್ನಂತ, ಅವನಿಗೆ ಕರೆದು ಸನ್ಮಾನ ಮಾಡಿದ್ರಂತ. ಏನ್ರಿ 100 ವರ್ಷಕ್ಕೂ ಎಷ್ಟು ಗಟ್ಟು ಮುಟ್ಟದಿರಲ್ಲ ನೀವು? ಕರೆದು ಸನ್ಮಾನ ಮಾಡಿದ್ರು, ಭಾಷಣ ಆತು, ಎಲ್ಲ ಆತು. ಅವನಿಗೆ ಕೇಳಿದ್ರಂತಲ್ಲ, ಆಶ್ಚರ್ಯ ಏನು ಅಂದ್ರ, ನಿಮಗ್ 100 ವರ್ಷ ಆಗ್ಯಾವ, ನಿಮ್ಮ ಹೆಣ್ಮಕ್ಳಿಗೂ ಅವರು ಈಕ್ವಲಿ 98-99 ಅದಾವ. ಅವ್ರಿಗೆ 100 ವರ್ಷ ಬದುಕಿ ಮತ್ತೆ ಅವರು ಇಷ್ಟ ಆರಾಮ ಅದಾರಲ್ಲ, ಹೆಂಗ? ಇವನಿಗೆ ಕೇಳಿದ್ರೆ, ನೀವ್ ಹೆಂಗ್ ಇಷ್ಟ ಆರಾಮ ಅದೇರಿ? ಇಲ್ಲ, ನಾ ಅಂಗಡಿಗೆ ಹೋದ್ರು ನಡ್ಕೊಂತ ಹೋಗ್ತೀನಿ, ಹೊಲಕ್ ಹೋದ್ರು ನಡ್ಕೊಂತ ಹೋಗ್ತೀನಿ, ಬೆಳಿಗ್ಗೆ ವಾಕಿಂಗ್ ಹೋಗ್ತೀನಿ, ಯಾರ ಮನಿಗ್ ಕರೆದ್ರು ನಡ್ಕೊಂತ ಹೋಗೋದ್ ನಾನು, ಅದಕ್ಕೆ ಇಷ್ಟ ಆರಾಮ ಅದೀನಿ, ಗಟ್ಟಿದೀನಿ, 100 ವರ್ಷ ಬದುಕೀನಿ. ಅಲ್ಲ, ಮತ್ ನಿಮ್ ಹೆಣ್ಮಕ್ಳು ಅದಾರಲ್ಲ, ಅವರು ನಿಮ್ ಜೊತೆನೆ 100 ವರ್ಷ ಬದುಕದಾರಲ್ಲ, ಅವ್ರು ಮಸ್ತ್ ಗಟ್ಟಿನೇ ಅದಾರಲ್ಲ, ಅವ್ರು ಹೆಂಗ್ ಬದುಕಿದ್ರು? ಅವ್ರೇನ್ ಮಾಡ್ತಾರ? ಏನಿಲ್ಲ, ಅದು ನಾ ಎಲ್ಲೆಲ್ಲಿ ಹೋಗ್ತೀನಿ ಹಿಂದಿಂದ ಬರ್ತೈತಿ, ಸಂಶಯ ಐತಿ ಅದಕ್ಕ, ಅದು ನನ್ನ ಹಿಂದ ನಡೆದ ಅದು 100 ವರ್ಷ ಬದುಕೈತಿ. ನಾ ಅಂಗಡಿಗೆ ಹೋದ್ರೆ ಹಿಂದಿಂದ ಬೆನ್ನ ಹತ್ತೈತಿ, ಹೊಲಕ್ ಹೋದ್ರೆ ಹಿಂದಿಂದ ಬೆನ್ನ ಹತ್ತೈತಿ. ಎದಕ್ ಅದು ಗಟ್ಟಿ ಐತಿ ಅಂದ್ರೆ ಸಂಶಯದಿಂದ. ಅದ್ರ ಮೇಲೆ ಇದಕ್ ಸಂಶಯ, ಇದರ ಮೇಲೆ ಅದಕ್ ಸಂಶಯ. ಕಟ್ಟದ್ರ ನಡಿತೈತಿ ಅನ್ನೋ ಸಂಸಾರ ಹೇಳಿ. ಒಂದೆಲ್ಲೋ ಅವ್ ಗಂಡ ಹೆಂಡತಿಗೆ ಆಕಿ ತವ್ರ ಮನಿಗೆ ಹೋದ್ಲಂತ. ಇದ್ರ ಮ್ಯಾಲ ಬಹಳ ಸಂಶಯ. ಅದಕ್ಕೆ ಸಂಶಯಾತ್ಮ ವಿನಶ್ಯತಿ. ಎಲ್ಲಿ ಸಂಶಯ ಇರ್ತೈತಿ ಅಲ್ಲಿ ಕೆಡತೈತಿ. ಇದು ಎಲ್ಲಿಗ ಹೋತು, ತವ್ರ ಮನಿಗೆ ಹೋದ್ಲಂತ. ಹೋದ್ ಕೂಡ್ಲೆ ಯಜಮಾನಕ್ ಕೇಳಿದ್ಲು. ಏನ್ ಕೇಳಿದ್ಲು ಅಂದ್ರ, ಎಲ್ಲಿದ್ರಿ ಅಂತ ಕೇಳಿದ್. ನಾ 1 ವಾರದಾಗ ಬರ್ತೇನಿ, ನೀವ್ ಎಲ್ಲಿದ್ದೀರಿ? ಮನ್ಯಾಗದೀನಿ. ಏನ್ ಮಾಡಾಕತ್ತೀರಿ? ಅನ್ನ ಮಾಡಾಕತ್ತೀನಿ. ನಿಮ್ದು ಕುಕ್ಕರ್ ಸಿಟಿ ಹೊಡೆದ್ ತೋರಿಸ್ರಲ್ಲ. ಅದ ಏನ್ ತೋರಿಸ್ಬೇಕದ್? ಹೊಡೆದ್ ತೋರಿಸ್ದಾವ್. ಮತ್ತೊಂದ್ ದಿವ್ಸ ಬಿಟ್ಟು ಫೋನ್ ಮಾಡಿದ್ಲಿ, ಎಲ್ಲಿದ್ದೀರಿ? ಮನ್ಯಾಗದೀನಿ. ಏನ್ ಮಾಡಾಕತ್ತೀರಿ? ಅನ್ನ ಮಾಡಾಕತ್ತೀನಿ. ಕುಕ್ಕರ್ ಸಿಟಿ ಹೊಡೆದ್ ತೋರಿಸ್. ಸಿಟಿ ಹೊಡೆದ್ ತೋರಿಸ್ತೀನಿ. ಅದು 1 ವಾರ ಅಂತ ಹೇಳಿದ್ಲಲ್ಲ, 2 ದಿವ್ಸ ಮುಂಚೆನೆ ಬಂದ್ಲಕ್ಕೆ. ಬಂದು ನೋಡ್ತಾಳ, ಅಡಿಗೆ ಮನ್ಯಾಗಿಲ್ಲ, ಬೆಡ್ರೂಮ್ನಾಗಿಲ್ಲ, ಎಲ್ಲಾ ಕಡೆ ತಿರುಗಿದ್ಲು. ಅವ ಮನ್ಯಾಗ ಆಳ್ಮಗ ಇರ್ತಾನಲ್ಲ, ಅವನಿಗೆ ಕೇಳ್ದ, ಅಲ್ಲ ನಿಮ್ ಸೌಕರ್ಯ ಇಲ್ಲ ಅದ? ನನ್ ಕಾಣುವಲ್ಲ. ಯಾವ ನೀವ್ ಹೋದ್ ದಿವ್ಸ ಕುಕ್ಕರ್ ತೊಗೊಂಡು ಮನಿ ಬಿಟ್ಟು ಹೋದಾವ, ನೀವ್ ಹೋದ್ ದಿವ್ಸನ ಕುಕ್ಕರ್ ತೊಗೊಂಡು ಹೊರಗೆ ಹೋಗ್ಯಾನವ, ಆದ್ರ ಗೊತ್ತಿಲ್ಲ ಯಾರ ಮನ್ಯಾಗ ಸೀಟಿ ಹೊಡ್ಸಕತ್ತ ಅನ್ನೋದು ಗೊತ್ತ. ಅವನು ಸೀಟ್ ಎಲ್ಲಿ ಹೊಡ್ಯಾಕತ್ತೈತಿ ಅನ್ನೋದು ಗೊತ್ತಿಲ್ಲ ನೋಡಷ್ಟ. ಇದಕ್ಕೊಂದು ಸಂಶಯ, ಅದಕ್ಕೊಂದು ಸಂಶಯ. ಎಂದ ಸಂಸಾರ ಕಟ್ಟಕ್ ಸಾಧ್ಯ ಐತಿ ಹೇಳಿ? ಋಷಿ ಕವಿ ಅಂತಾನ,
ಮನೆ ನೋಡ ಬಡವರು, ಮನ ನೋಡ ಘನ, ಪ್ರೇಮದಿಂದ ಸಂಸಾರ ಕಟ್ಟಬೇಕಾಗ್ತೈತಿ, ಪ್ರೇಮ ಕಟ್ಟತೈತಿ. ಈಗ ಮಗಳು ಮದ್ವಿ ಮಾಡಿ ಕೊಟ್ಟಿರ್ತಾನಪ್ಪ, ಮಗಳಿರ್ತಾಳ, ಮಗಳಿಗೆ ತವ್ರ ಮನಿ ಗಂಡನ ಮನ್ಯಾಗ ಏನೋ ಬಡತನ ತ್ರಾಸ ಬಂದಿರ್ತೈತಿ. ಅಪ್ಪಗ ಒಂದಿಷ್ಟು ಏನೋ ಕೇಳ್ತಾಳ, ಯಪ್ಪ ನನಗೊಂದಿಷ್ಟು ಸಹಾಯ ಮಾಡು, ತ್ರಾಸ ಆಗೈತಿ ಗಂಡನ ಮನ್ಯಾಗ. ಅಪ್ಪಗೂ ತ್ರಾಸ ಇರ್ತೈತಿ. ಅಪ್ಪಗೂ ತ್ರಾಸ ಇದ್ದಾಗ ಅಪ್ಪ ಏನೋ ಕೊಡ್ತಾನ ಮಗಳಿಗೆ. ಏನ್ ಕೊಡ್ತಾನಂದ್ರ ಅಪ್ಪ ಎಣಿಸಿ ಕೊಡಲ್ಲ, ಅಪ್ಪ ಮಗಳಿಗೆ ಕೊಟ್ಟಿದ್ದು ಕೈ ಮುಚ್ಚಿ ಕೊಡ್ತಾನ. ಕೊಟ್ಟು ಒಂದು ಮಾತು ಹೇಳ್ತಾನ, ಮಗಳ ನೋಡವ ಇದನ್ನ ಕೈ ಮುಚ್ಚಿ ಕೊಡ್ತೀನಿ, ಇದನ್ನ ದೊಡ್ಡದಂತ ತಿಳ್ಕೊ. ಎಣಸಿಲ್ಲ, ಹೇಳುವಾಗಿನ ಭಾಷೆ ಏನು ಅಂದ್ರ, ನಾ ಏನ್ ಕೊಟ್ಟಿನವ ಮಗಳಿಗೂ ಕೇಳಬಾರ್ದಂತ ಮನಸ್ಸ, ಅಪ್ಪನ ತ್ರಾಸ ನೋಡಿ ಅಪ್ಪಗ ಇರದೇ ಇದ್ರು ಮಗಳಿಗೆ ಕೊಡದೆ ಇರಬಾರ್ದನ್ನುವ ಮನಸ್ಸ. ಅಪ್ಪ ಏನೋ ಕೈ ಮುಚ್ಚಿ ಕೊಟ್ಟಾಗ ಮಗಳಿಗೆ ಏನ್ ಹೇಳ್ತಾನಂದ್ರೆ, ಯವ್ವ ಏನು ಕೊಟ್ಟಿನಿ ಇದನ್ನ ಕೈ ಮುಚ್ಚಿಕೊಂಡು ದೊಡ್ಡದ ಮಾಡ್ಕೊ. ಅಪ್ಪ ಕೊಟ್ಟ ದುಡ್ಡು ಉಳಿದಿಲ್ಲ, ಅಪ್ಪ ಕೊಟ್ಟ ದುಡ್ಡು ಉಳಿದಿಲ್ಲ, ಅಪ್ಪನ ಪ್ರೇಮ ಎದೆಯೊಳಗಿಂದ ಅಳದಿಲ್ಲ. ಇದು ಪ್ರೇಮ ದೊಡ್ಡದು ಮಾಡ್ತೈತಿ ಮನಿ ಅಷ್ಟ. ಮಗಳ ನೆನೆಸಾಳೆ ಇಲ್ಲ ತಂದೆಗೆ, ನಮ್ಮಪ್ಪ ನನಗೆ ಕಷ್ಟ ಕಾಲಕ್ಕೆ ಸಹಾಯ ಮಾಡಿದಂತ ಪ್ರೇಮ ದೊಡ್ಡದು ಮಾಡ್ತೈತಿ. ಮನೆ ನೋಡ ಬಡವರು, ಮನ ನೋಡ ಘನ, ಮನ ಸಂಪನ್ನರು. ಅದಕ್ಕೆ ಮನಸ್ಸು ಘನವಾಗಿರಬೇಕು ಮನುಷ್ಯನ. ಸೋಂಕಿನಲ್ಲಿ ಶುಚಿ ಸರ್ವಾಂಗ ಕಲಿಗಳು. ಮುಟ್ಟಿಲ್ಲ, ಮುಟ್ಟ್ಯಾರ ಹೊಲಸು ಮಾಡಿಕೊಂಡಿಲ್ಲ. ಸರ್ವಾಂಗ ಕಲಿಗಳು. ಕಲಿ ಅಂದ್ರ ಧೀರ, ವೀರ, ಶೂರ ಅಂತ ಅರ್ಥ. ಕಲಿ ಅಂದ್ರ ಶೂರ, ಧೀರ. ಇಲ್ಲಿ ಯಾರು ಕೂಡ ಹೋರಾಟ ಮಾಡ್ಬೇಕಾಗೈತಿ ಅಂದ್ರ, ಐ ಹ್ಯಾವ್ ಟು ಫೈಟ್ ವಿತ್ ಮೈ ಸೆಲ್ಫ್. ದೇರ್ ಇಸ್ ಅ ಕಾನ್ಫ್ಲಿಕ್ಟ್. ನನ್ನ ಹೃದಯದೊಳಗೊಂದು ರಣರಂಗ ಐತಿ, ನನ್ನ ಮನಸ್ಸಿನೊಳಗೊಂದು ಯುದ್ಧ ನಡೆದೈತಿ. ಎದರ ಯುದ್ಧ ನಡೆದೈತಿ ಅಂದ್ರ, ನನ್ನೊಳಗೊಂದು ಇಚ್ಛೆ ಐತಿ, ಬೇಕು ಅನ್ನುವ ಬಯಕೆ ಐತಿ. ಬೇಕು ಅನ್ನುವ ಬಯಕೆ ಮತ್ತು ನನ್ನೊಳಗಿರುವ ಪ್ರಜ್ಞೆ, ಇವೆರಡರ ವಿವೇಕ, ಇವೆರಡರ ಮಧ್ಯೆ ಒಂದು ಯುದ್ಧ ನಡೆದೈತಿ. ನನಗೇನೈತಿ ಮನಸ್ಸಿನ ಆಸೆ ಏನು, ಬೇಕು 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 ಅನ್ನೋದು ಮನಸ್ಸಿನ ಬಯಕೆ. ಆದ್ರೆ ವಿವೇಕ ಏನ್ ಹೇಳ್ತೈತಿ ಅಂದ್ರೆ, ನೋಡು ನೀ ಏನ್ ಬೇಕಂತೈತಿ ಅಲ್ಲ, ಇದು ನ್ಯಾಯಯುತ ಮಾರ್ಗವಲ್ಲ ಅಂತ ವಿವೇಕ ಹೇಳ್ತಿರ್ತೈತಿ, ಪ್ರಜ್ಞೆ ಹೇಳ್ತಿರ್ತೈತಿ. ಆದ್ರೆ ಇವನಿಗೆ ಮನಸ್ಸು ಏನ್ ಬೇಕು ಅದನ್ನು ಬಯಸ್ತಿರ್ತೈತಿ. ಅಂದ್ರೆ ಈ ವಿವೇಕ ಮತ್ತು ಬೇಕು ಇವುಗಳ ಮಧ್ಯೆ ಯುದ್ಧ ನಡೆದೈತಿ ಮನಸ್ಸಿನೊಳಗೆ. ನಿಸರ್ಗ ಏನ್ ಮಾಡೈತಿ ಅಂದ್ರೆ, ನಿನಗೆ ಏನ್ ಬೇಕು ಬೇಕಾಗಿದ್ದಕ್ಕೆ ಬಾಗೈತದು. ನಿಸರ್ಗ ಕೊಟ್ಟಿಲ್ಲಂತಿಲ್ಲ. ನೀನು ಬೇಕಂದಿದ್ದಕ್ಕ ಬಾಳಿ ಬಾಗೈತಿ, ನೆಲ್ಲು ಬಾಗೈತಿ, ಮಾವು ಬಾಗೈತಿ, ತೆಂಗು ಬಾಗೈತಿ. ಎದಕ್ಕ ನಿನಗೆ ಉಣಿಸ್ಬೇಕಂತನ ಬಾಗೈತಿ. ಆದ್ರೆ ಮನುಷ್ಯನ ಇಚ್ಛೆ ಇಷ್ಟಕ್ಕ ಮುಗುದಿಲ್ಲ, ಬೇಕು ಅನ್ನೋದು ಮುಗುದಿಲ್ಲ ಒಂದಷ್ಟು. ಅಂದ್ರೆ ಇದು ಹೆಂಗಂದ್ರೆ, ವಿವೇಕ ಮತ್ತು ಬಯಕೆ ಇವೆರಡರ ಮಧ್ಯದ ಯುದ್ಧ ಹೆಂಗೈತಿ ಅಂದ್ರ, ನಿಮಗೊಂದು ಘಟನಾ ಹೇಳ್ತೀನಿ. ಇದು ಎಲ್ಲರ ಜೀವನದಲ್ಲಿ ನಮಗಾಗ್ತದೆ. ಒಮ್ಮೆ ಬೇಕಂತದೆ, ವಿವೇಕ ಏನ್ ಹೇಳ್ತದೆ, ಇದು ಸರಿಯೋ ತಪ್ಪೋ ಗೊತ್ತಿಲ್ಲಪ್ಪ ಮರ ಅಂತ ಒಳಗಿನ ವಿವೇಕ ಹೇಳ್ತಿರ್ತೈತಿ. ಈಗ ರಾಮಾಯಣ ನಡೀತು. ಸೀತೆಯನ್ನು ರಾಮ ಕರ್ಕೊಂಡ್ ಬಂದು ಅಯೋಧ್ಯದೊಳಗ ಇಬ್ರು ಎಂಟ್ರಿ ಆಗ್ಬೇಕನ್ನೋದ್ರಾಗ ಅಪ್ಪ ಹೇಳ್ದ, ಇಲ್ಲ ವಚನ ಕೊಟ್ಟಿನಿ ಕಾಡಿಗೆ ಹೋಗ್ಬೇಕಂದ್ರು. ಕಾಡಿಗೆ ಹೋಗ್ಬೇಕನ್ನುವಾಗ ಇಲ್ಲಿ ಇರ್ಲಿಲ್ಲೇನು, ಸೀತೆ ಇದ್ಲು. ಸೀತೆಗೆ ಹೇಳಿದ ರಾಮ, ನೋಡು ಬರದ ಬೇಡ, ನೀನು ಸುಮ್ಮನೆ ಆರಾಮ್ ಇಲ್ಲೇ ಇದ್ ಬಿಡು ಅಂತ. ಎಲ್ಲರೂ ಹಿರಿಯರು ಹೇಳಿದ್ರು. ಆದ್ರೂ ಸೀತೆ ಏನಂದಳು ಅಂದ್ರ, ನಾನು ರಾಮನನ್ನ ಬಿಟ್ಟು ಹೋಗಂಗಿಲ್ಲ. ನಾನು ರಾಮ ಕಾಡಿಗೆ ಹೋದ್ರೆ ಅಲ್ಲೇ ಬರ್ತೀನಿ. ನನಗ ರಾಮನಿರದ ಅಯೋಧ್ಯ ಅದು ಕಾಡು, ವನವಾಸ. ರಾಮ ಎಲ್ಲಿ ಕಾಡಿನೊಳಗಿದ್ರು ಸಹಿತ ಅದೇ ನನಗ ಅಯೋಧ್ಯ. ಯತ್ರ ರಾಮಃ ತತ್ರ ಅಯೋಧ್ಯ ಅಂದಳು ಸೀತೆ. ಅಂದ್ರ ಇಲ್ಲಿ ವಿವೇಕ ಕೆಲಸ ಮಾಡಿತ್. ಇಷ್ಟು ಸಂಪತ್ತಿದ್ರು ಸಹಿತ ಗಂಡನ ಕಷ್ಟ ಕಾಲಕ್ಕ ಗಂಡನ ಜೊತೆ ಇರ್ಬೇಕು ಅನ್ನೋದು ವಿವೇಕ. ಇದು ಬಯಕೆ ಅಲ್ಲ, ವಿವೇಕ ಹೇಳೈತಿದು. ಎಲ್ಲಾ ಸಂಪತ್ತೈತಿ ಇರು ಅಂದ್ರೆ ಇರ್ಲಿಲ್ಲ ಆಕೆ. ವಿವೇಕ ಏನ್ ಕೆಲಸ ಮಾಡುತ್ತಂದ್ರೆ, ಗಂಡನ ಕಷ್ಟದ ಕಾಲದೊಳಗ ಅವನ ಜೊತೆ ಇರ್ಬೇಕು ಅನ್ನೋದು ವಿವೇಕ. ಆಮೇಲೆ ಕತಿ ಕೇಳಿರಿ ನೀವೆಲ್ಲ, ಮುಂದೊಂದು ಬಂಗಾರ ಬಣ್ಣದಂತ ಒಂದು ಜಿಂಕೆ ಬಂತು, ಬೇಕಂತ ಅನ್ಸದು. ರಾಮಗೆ ಹೇಳಿದ್ಲು, ಇದ್ರ ಹೊಡೆದ್ ತಗೊಂಬ ಅಂತ. ಅಲ್ಲ, ಆಶ್ಚರ್ಯ ಏನು ಅಂದ್ರ, ಇಲ್ಲೇ ಅಯೋಧ್ಯದೊಳಗಿದ್ರ 1000 ಚಿಗರಿ ಬಂಗಾರದ್ವ ಮಾಡಿ ಕೊಡ್ತಿದ್ರು. ಆದ್ರ ಒಂದು ಬಣ್ಣದ ಚಿಗರಿಗೆ, ಬಂಗಾರದಂತ ಬಣ್ಣದ ಚಿಗರಿ ಬೇಕನ್ನಿಸ್ತಲ್ಲ, ಅಲ್ಲಿ ವಿವೇಕ ಸತ್ತಿತ್ತು, ಬೇಕು ಅನ್ನುವುದು ಎಚ್ಚರಾಗಿತ್ತು.
ಇಲ್ಲಿ ಅಯೋಧ್ಯದೊಳಗಿದ್ದಾಗ ವಿವೇಕ ಎಚ್ಚರಾಗಿತ್ತು, ಬೇಕನ್ನೋದು ಸತ್ತಿತ್ತು. ಯಾವಾಗ ವಿವೇಕ ಮರಿಯಾಗಿ ಬೇಕು ಅನ್ನೋದು ಬಂತಳಲ್ಲ, ಅವಾಗ ಸೀತೆ ಸೆರೆಯಾದಳು. ಯಾವಾಗ ಬೇಕನ್ನೋದು ಬಂದಾಗ. ಅದಕ್ಕೆ ಬೇಕು ಬ್ಯಾಡ್ ಅಂತಲ್ಲ, ಬೇಕು ಅನ್ನೋದು ವಿವೇಕಯುಕ್ತವಾಗಿರ್ಬೇಕನ್ನೋದು ಬಹಳ ಮುಖ್ಯ. ಅದಕ್ಕಿದು ಗೊತ್ತಿರ್ಬೇಕು ನಮಗ. ಮನುಷ್ಯನಿಗೆ ಸರ್ವಾಂಗ ಕಲಿಗಳು. ಶರಣರು ಹೆಂಗಿದ್ರು ಅಂದ್ರೆ ಸರ್ವಾಂಗ ಕಲಿಗಳು. ಏನು ಕೇಳ್ಯಾರ ಯಾವುದನ್ನು ಕೈಯೊಡ್ಡಿ ಬೇಡಿಲ್ಲ ಅವರು. ಟಾಟಾ ಕೇಳಿರಲಿ, ಟಾಟಾ ಅವರಿದ್ರು. ಟಾಟಾ ಅವರು 10,000 ಕೋಟಿ ಪ್ರಾಪರ್ಟಿ ಎಲ್ಲಾ ಬರೆದಿಟ್ರು. ನಾಯಿಗೂ ಬರೆದಿಟ್ಟಾರ. ಟಿಟೋ ಅಂತ ಅವ್ರದೊಂದು ಡಾಗ್. ಟಿಟೋನ ಹೆಸರ್ಲೇನು ಒಂದಿಷ್ಟು ಆಸ್ತಿ ಬರೆದಿಟ್ಟಾರ. ನಾಯಿ ಹೆಸರ್ಲೆ ವಿಲ್ ಬರ್ದಾರ ಅವ್ರು. ಒಮ್ಮೆ ಸಚಿನ್ ತೆಂಡೂಲ್ಕರ್ ಅವ್ರಿಗೆ ಭೇಟಿಯಾಗಿದ್ರಂತ. ಅಲ್ಲ, ಇಷ್ಟೆಲ್ಲ ದೊಡ್ಡ ಟಾಟಾ ಗ್ರೂಪ್ಸ್ ಕಟ್ಟಿರಲ್ಲ, ಇದನ್ನೆಲ್ಲ ಏನು ಮಾಡೋದು? ಅವಾಗ ರತನ್ ಟಾಟಾ ಹೇಳಿದ್ರಂತ, ನೋಡು ತೆಂಡೂಲ್ಕರ್ ಅವರೇ, ಇದು ಏನ್ ಟಾಟಾ ಆಸ್ತಿ ಐತಲ್ಲ, ಇದು ನಂದಲ್ಲ. ಒಂದು ದಿವಸ ಭಾರತದ ವ್ಯವಸ್ಥೆಗೆ, ಅರ್ಥ ವ್ಯವಸ್ಥೆಗೆ, ಭಾರತ ದೇಶಕ್ಕೇನಾದ್ರೂ ಸಹಾಯ ಆಗ್ತಿತ್ತು ಅಂದ್ರೆ ನನ್ನ ಇಡೀ ಸಂಪತ್ತು ಭಾರತಕ್ಕೆ ಬರೆದು ಕೊಡ್ತೀನಿ ನಾನು. ಇದು ಟಾಟಾ ಹೇಳಿದ ಪಾಠ. ಇದು ಟಾಟಾ ಹೇಳಿದ ಪಾಠ. ಟಾಟಾ ನಮಗ್ ಕಲಿಸಿಕೊಟ್ಟಿದ್ದೇನಂದ್ರೆ, ಏನು ಸಂಪತ್ತೈತಿ ಅದು ಸಮಾಜಕ್ಕೂ ಬಳಸಬೇಕು. ಪಸರಕ್ಕನುವಿಲ್ಲ ಬಂದ ತತ್ಕಾಲಕ್ಕುಂಟು. ಶರಣರು ಹೆಂಗ ಬದುಕುದ್ರು ಅಂದ್ರೆ, ಏನು ಸಂಗ್ರಹ ಮಾಡ್ಲಿಲ್ಲ, ಏನು ದೇವ್ರು ಕೊಟ್ಟಾನ. ಇವತ್ತು ನನ್ನ ತಟ್ಟಿಯೊಳಗ ಒಂದು ಉಪ್ಪಿಲ್ಲಾರ್ದು ನುಚ್ಚು ಬಿತ್ತು ಅಂದ್ರ ನುಚ್ಚುಂಡು ಸಂತೋಷ ಪಡೋದು. ಉಪ್ಪಿಲ್ಲಲ್ಲ ಅಂತ ಚಿಂತೆ ಮಾಡೋದಿಲ್ಲ. ನುಚ್ಚು ಹಾಕ್ಯಾನಲ್ಲ ದೇವ್ರು ನನ್ನ ತಟ್ಟಿಯೊಳಗಂತ ಸಂತೋಷ ಪಡೋದಷ್ಟೆ. ಪಸರಕ್ಕನುವಿಲ್ಲ ಬಂದ ತತ್ಕಾಲಕ್ಕುಂಟು. ಏನು ದೇವ್ರು ಕೊಟ್ಟಾನ ಅದನ್ನು ಸಂತೋಷದಿಂದ ಬದುಕುವುದಷ್ಟೆ. ಏನು ದೇವ್ರು ನಮಗ ಆಶೀರ್ವಾದ ಮಾಡ್ತಾನ ಅದರ ಮೇಲೆ ಬದುಕುವುದು. ಸಂಗ್ರಹ ಮಾಡಿ ಬದುಕುವುದಲ್ಲ, ಸಂತೋಷದಿಂದ ಬದುಕುವುದು. ಎಷ್ಟು ಗಳಿಸಿದ್ರ ಉಳಿಯುವುದು ಎಷ್ಟೈತಿ ಹೇಳಿ? ಎಷ್ಟು ಗಳಿಸಿದ್ರೆ, ಗಳಿಸಬಾರ್ದಂತಲ್ಲ. ಈಗ ಹಿರಿಯರು ಇರ್ತಿರಲ್ಲ, ಗಳಿಸ್ಬೇಕು. ಒಂದ್ ಸ್ವಲ್ಪ ಅಡಿಗೆ ಮನ್ಯಾಗ ಒಂದು ದೇವ್ರ ಕೋಲ್ಯಾಗ ಒಂದ್ ಟ್ರಂಕ್ ಇಡ್ಬೇಕು. ದಿವಸ ಹಾಕೋದು ತೆಗಿಯೋದು ಸ್ವಲ್ಪ ಮಾಡ್ತಿರ್ಬೇಕು. ಅಂದ್ರೆ ಅವ್ ಮಕ್ಕಳು ಸ್ವಸ್ಥರು ಇವೆಲ್ಲ ಟಿಪ್ಸ್ ನಿಮಗೆ ಹೇಳದ್ ನಾನು. ಅದನ್ನ ದಿವಸ ತೆಗಿ, ಅದ್ರ ರೊಕ್ಕ ಇರ್ಲಿ ಬಿಡ್ಲಿ ಪ್ರಶ್ನೆ ಇಲ್ಲ. ದಿವಸ ಯಾರು ಇಲ್ಲಾರ್ದಾಗ ಸ್ವಲ್ಪ ಕದ ಮುಂದಕ್ಕೆ ಮಾಡೋ, ಪೂರ ಮಾಡಬಾರ್ದು. ಸ್ವಲ್ಪ ಅದು ಚಾವಿ ಹಾಕೋದು ತೆಗಿಯೋದು ಮಾಡ್ತಿರ್ಬೇಕು. ಅದಕ್ಕೆ ಅವ್ರು ಅದ್ರೊಳಗೆ ಏನ್ ಮಾಡ್ಬೇಕು ಅಂದ್ರೆ, ರೊಕ್ಕ ಇಡ್ರಿ ಬಿಡ್ರಿ ಪ್ರಶ್ನೆ ಇಲ್ಲ, ಒಂದ್ ಕಲ್ಲು ಇಡ್ಬೇಕು ಅದಕ್ಕೆ. ಅವ್ರು ಸ್ವಸ್ಥರು ನೀವು ಹೋದಾಗ ಎತ್ತದು ಮಾಡೋದು ನೋಡ್ತಿರ್ತಾರ. ವಜ್ಜ ಐತಿ, ನಮ್ಮ ಮಾಮ ಏನ ಇಟ್ಟಾನ. ಇಷ್ಟು ಎತ್ತಿಟ್ಟಾಗ ಒಮ್ಮೆ ಬಿಸಿ ರೊಟ್ಟಿ, ಬಿಸಿ ಚಾ ಎಲ್ಲಾ ಬರ್ತೈತದ. ಅದು ಮುದುಕೋಗ್ ಗೊತ್ತಿತ್ತಿದ್ದು ಐಡಿಯಾ. ಅವ ಏನ್ ಮಾಡ್ದಂದ್ರೆ ಒಂದ್ ಕಲ್ಲು ಇಟ್ಟ, ಚಾವಿ ಹಾಕಿ ದಿವ್ಸ ಬೆಳಿಗ್ಗೆ ಹೋಗ್ತಿದ್ದ, ಸ್ವಲ್ಪ ಕದ ಮುಂದಕ್ಕೆ ಮಾಡೋದು ತೆಗಿಯೋದು, ಮತ್ ಎಣಸ್ದಂಗ್ ಮಾಡೋದು, ಇಡೋದು. ಅವ್ರಿಬ್ರು ಮಗಳು ಸೊಸಿ, ಮಗ ಸೊಸಿ ಇಬ್ರು ದಿವ್ಸ ಎತ್ತದು ಇಳಿಸೋದು ಮಾಡ್ತಿದ್ರು. ಅದನ್ನ ವಜ್ಜ ಐತಿ ನಮ್ಮಪ್ಪ ಏನ ಇಟ್ಟಾನ. ಇದು ಒಂದ್ ದಿವ್ಸ ಮುದುಕ್ ಹೋತು. ಅವತ್ ಚಾವಿ ಮಾತ್ರ ಬಗಲಾಗ ಇಟ್ಕೊಂಡ್ ಕುಂದಿರ್ತಿದ್ದ. ಮುದುಕ್ ಹೋದ ತಕ್ಷಣ ಮಂದೆಲ್ಲ ಕೂಡಿದ್ರು. ಸೊಸಿ ಹಾಡಾಡ್ಕೊಂಡ್ ಅಳಾಕಿ. ಏನ್ ಬೆಳಿಗ್ಗೆಯಿಂದ ಹಾಡಾಡ್ಕೊಂಡ್ ಅಳದ್ ಎದಕ್ಕಂದ್ರ ಅದು ಚಾವಿ ತಕೋಬೇಕಂತಳ ಮಂದಿ ಟೊಂಕನ್ಯಾಗಿಂದ. ಅದಕ್ ನೋಡಿದ್ರ ಊಟಕ್ ಬಿಡದಾರ ಮುದುಕ್. ಅದು ಹಾಡ್ಯಾಡಿ ಅದನ್ನ ಏನ್ ಅಳಾದ್ ಹಿಂಗ ಹತ್ಲಲ್ಲ, ಬೇವುಷಾಗಿ ಬಿದ್ದಂಗ ಬೀಳಕ್. ಮಂದಿ ಅಂದ್ರು ನೀರ್ ಹೊಡೀರಿ ಹುಡುಗಿ ಬಾಳ ಅಳಾಕತ್ತೈತಿ, ಬಾಳ ಮಾವು ಹೋಗಿದ್ದಕ್ ಬಾಳ ತಾಪ ಆಗೈತಿ. ಹಿಂಗೊಮ್ಮೆ 10 ಮಾವನ ಮೇಲೆ ಬಿದ್ದಂಗ ಮಾಡಿ ಚಾವಿ ತಗೊಂಡು ಸೀದಾ ಒಳಗ್ ಕರ್ಕೊಂಡವ್ರು. ಹುಡುಗಿ ಬಾಳ ತನ ತಳಕ್ ಒಳಗ್ ಕರ್ಕೊಂಡವ್ರಿ ಅಂದ್ರು. ಅಕ್ಕಿ ಮಂದಿನೆಲ್ಲ ಬಿಟ್ಲು. ಒಳಗ್ ಹೋಗಿ ಟ್ರಂಕ್ ತೆಗದ್ಲು. ಅದು ಟ್ರಂಕ್ ತೆಗದಾಗ ಬಂತ್ ನೋಡ್ರಿ ಉಮ್ಮಳಿಸಿ ದುಃಖ. ಕಲ್ಲಿಟ್ಟಿದ್ದವ ಅದ್ರಾಗ. ಅವಾಗ ಬಂದಕ್ಕೆ ಸೀದಾ ಮಾವನ ಮುಂದೆ ಹಿಂಗ ಆಡ್ಯಾಡ್ಕೊಂಡ್ ಅಳಾಕತ್ತು. ನೀ ಹಿಂಗ ನಮಗ್ ಏನು ಬಿಟ್ಟು ಹೋದಿ ನೀನು? ಮುಂದೆ ನಮ್ಮ ಮೊಮ್ಮಕ್ಕಳಿಗೆ ಏನು ಕೊಟ್ಟು ಹೋಗೋದು? ಅದು ಮುದುಕ್ ಅಲ್ಲೇ ಅಂತಿತ್ತಂತ, ಇದನ್ನ ನಾ ಏನ್ ನಿಮಗ್ ಕೊಟ್ಟಿನಿ, ನೀವು ಇದನ್ನ ಕೊಟ್ಟು ಹೋಗೋದು ಅಷ್ಟೇ. ಹಿಂದ ನಮ್ಮ ಅಪ್ಪ ನಮಗ್ ಇದನ್ನ ಕೊಟ್ಟಿದ್ದ, ನೀವು ಇದನ್ನ ಏನು ಮಜಾ ಇರ್ತೈತಿ ಅಷ್ಟೇ. ಅಂದ್ರ ಏನು ಸಂಪತ್ತು ಕೊಟ್ಟಿವಿ ಇದನ್ನ ತಲೆಯಾಗಿರ್ಬೇಕು. ಜೀವ ಹೋತು ಅಂದ್ರ, ಜೀವ ಹೋದ ಮೇಲೆ ದೇಹ ಮಣ್ಣಿನ ಪಾಲಾಗ್ತೈತಿ. ಜೀವ ಹೋದ ಮೇಲೆ ದೇಹ ಮಣ್ಣಿನ ಪಾಲು. ದೇಹ ಮಣ್ಣಿನ ಪಾಲು, ತುತ್ತೇನಿರ್ತೈತಲ್ಲ ಅದು ಕಾಗಿ ಪಾಲು. ದೇಹ ಮಣ್ಣಿನ ಪಾಲು, ತುತ್ತ ಕಾಗಿ ಪಾಲು, ಅಸ್ಥಿ ಗಂಗೆಯ ಪಾಲು, ಜೀವ ಪರಲೋಕದ ಪಾಲು, ನೀ ಗಳಿಸಿದ ಆಸ್ತಿ ಮುಂದೆ ಕುಂತ ಅಳವ್ರ ಪಾಲು. ನಿನ್ ಹಿಂದ್ ಏನೂ ಬರೋದಿಲ್ಲ. ದೇಹ ಮಣ್ಣಿನ ಪಾಲಾಗ್ತೈತಿ,
ಅಸ್ಥಿ ಗಂಗೆಯ ಪಾಲಾಗ್ತೈತಿ, ಜೀವ ದೇವಲೋಕದ ಪಾಲಾಗ್ತೈತಿ, ಆಸ್ತಿ ಮುಂದ್ ಕುಂತ ಅಳೋರ್ ಪಾಲಾಗ್ತೈತಿ. ನಿನ್ನ ಪಾಲ್ ಏನಾದ್ರೂ ಇದ್ರ ನಿನ್ನ ಜೀವನದೊಳಗ ಗಳಿಸಿದ ನಿನ್ನ ಪುಣ್ಯದ ಕಾರ್ಯ ಮಾತ್ರ ನಿನ್ನ ಪಾಲಷ್ಟೆ. ನಾವ್ ಎಷ್ಟೇ ಪ್ರಾಪರ್ಟಿ ಮಾಡ್ಲಿ, ಮಕ್ಕಳು ನಾವು ಗಳಿಸಿದ ಪ್ರಾಪರ್ಟಿ ಒಳಗ ಪಾಲು ಕೇಳ್ಯಾವ ಹೊರತು ನನ್ನ ಪಾಪಕ್ಕೆ ಪಾಲು ಕೇಳಿದ ಮಕ್ಕಳು ಯಾರು ಇಲ್ಲ. ಅದಕ್ಕೆ ನನಗ್ ಗೊತ್ತಿರಬೇಕು, ನಾನು ಏನ್ ಗಳಿಸಾಕತ್ತೀನಿ, ಸಂಗ್ರಹ ಮಾಡಾಕತ್ತೀನಿ, ಅನ್ಯಾಯದಿಂದ ಬಂದಿದ್ದಿರಬಾರ್ದು. ಅದನ್ನ ದೇವ ಪ್ರೀತ್ಯರ್ಥವಾಗಿ ಅದನ್ನ ಗಳಿಸಿ ಉಂಡು ಸಂತೋಷ ಪಡುವಂತಹ ಮಾರ್ಗಕ್ಕ ಅಪರಿಗ್ರಹ. ಸಂಗ್ರಹ ಬೇಡ, ಸಂತೃಪ್ತಿ ಬೇಕು. ಏನಿರಬೇಕು? ಸಂಗ್ರಹ ಬೇಡ, ಸಂತೃಪ್ತಿ ಇರಬೇಕು. ಸಂಗ್ರಹ ಸಂತೃಪ್ತಿಗೆ ಅನುಗುಣವಾಗಿರಬೇಕು ಅನ್ನುವಂಥ ಮಾತು.